ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರಿದ್ದಾರೆ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಘುನಂದನ್ ಅವರಿದ್ದಾರೆ. ಏನು ಕರ್ನಾಟಕ ಲೋಕಾಯುಕ್ತದಲ್ಲಿ ಕೆಲವು ರೋಲ್ ಕಾಲ್ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಯಾವ ರೀತಿ ಅವರು ಟ್ರ್ಯಾಪ್ ಆಗಿದ್ದಾರೆ ಅನ್ನುವ ವಿಚಾರವಾಗಿ ಇವತ್ತಿನ ಲೈವ್ ಕಾರ್ಯಕ್ರಮವಿದೆ. ನಿನ್ನೆ ದಿನ ಏನು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಇವತ್ತಿನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತೆ ಲೋಕಾಯುಕ್ತ SP1 ಅಂದ್ರೆ SP1 ಗ್ರೇಡ್ ಅಂತ ಕೊಟ್ಟಿರ್ತಾರೆ. ಅವರು ಬೆಂಗಳೂರು ಸಿಟಿಯನ್ನ ನೋಡ್ತಾ ಇರ್ತಾರೆ. ಆದಂತಹ ಶ್ರೀನಾಥ್ ಮಾದೇವ್ ಜೋಶಿ ಅವರನ್ನ ಲೋಕಾಯುಕ್ತದಲ್ಲೇ SP2 ಆಗಿರುವಂತಹ ವಂಶಿ ಕೃಷ್ಣ ಅವರು ರೇಡ್ ಮಾಡಿರುವಂತದ್ದು ಮತ್ತು ಕೆಲವು ದಾಖಲೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು, ಅವರನ್ನ ಲೋಕಾಯುಕ್ತ SP ಹುದ್ದೆಯಿಂದ ವಜಾಗೊಳಿಸಿರುವಂತಹ ಕೆಲಸ ಆಗಿದೆ. ಈ ವಿಚಾರವಾಗಿ ಸಮಗ್ರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರು ವಿವರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬಂಧುಗಳೇ ನಮಸ್ಕಾರ. ಈಗಾಗಲೇ ಜೀವನ್ ಹೇಳಿದಂಗೆ ಇದೊಂದು ಮತ್ತೊಂದು ಲೋಕಾಯುಕ್ತದ ಒಂದು ಸ್ಕ್ಯಾಮು. ಏನು ಇವತ್ತು ಜನರ ಎಲ್ಲರೂ ಇವತ್ತು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಯಾರನ್ನ ನಾವು ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಕಲ್ಯಾಣಕ್ಕೆ, ಆದ್ರೆ ಆ ಜನರೇ ಇವತ್ತು ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಂದು ಸಂದರ್ಭದಲ್ಲಿ ಜನರ ಪಾಲಿನ ಏಕೈಕ ಒಂದು ಆಶಾಕಿರಣವಾಗಿರ್ತಕ್ಕಂಥದ್ದು ಕರ್ನಾಟಕದ ಲೋಕಾಯುಕ್ತ. ಆ ಒಂದು ಲೋಕಾಯುಕ್ತ ಸಂಸ್ಥೆ ಹಿಂದೆಯಿಂದಲೂ ಕೂಡ ತನ್ನ ಕ್ರೆಡಿಬಿಲಿಟಿ ಹಲವಾರು ಸಂದರ್ಭಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದರ ಮುಖಾಂತರ ಹಲವಾರು ಜನ ಭ್ರಷ್ಟರು MLAಗಳನ್ನು ಕೂಡ ಏನು ಮಟ್ಟ ಹಾಕೋದ್ರ ಮುಖಾಂತರ ಒಂದು ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಸಂಸ್ಥೆಗೆ ಪದೇ ಪದೇ ಈ ತರದ ಒಂದು ಕಳಂಕ ಮತ್ತೆ ಕೆಟ್ಟ ಹೆಸರು ಬರ್ತಾ ಇರುವಂತದ್ದು. ಮತ್ತೆ ಈ ತರಹದ ಎಸ್ಪೆಷಲಿ ಯಾರು ಕಳ್ಳರನ್ನ ಭ್ರಷ್ಟರನ್ನ ಹಿಡಿಯೋದಕ್ಕೆ ನೇಮಕಾತಿ ಮಾಡಲಾಗಿದೆಯೋ ಅವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಒಂದು ಇಂತಹ ಪ್ರಕರಣ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಬಹಳ ಆಘಾತವನ್ನ ಉಂಟು ಮಾಡಿದೆ. ಏನು ನಿನ್ನೆ ಈತ ಯಾರು ಲೋಕಾಯುಕ್ತ SP-ನೇ ಇವತ್ತು ಏನು ರೋಲ್ ಕಾಲ್ ದಂಧೆಯಲ್ಲಿ ಮುಳುಗಿ ಸಿಕ್ಕಿ ಬಿದ್ದಿರುವಂತದ್ದು ನಿಜಕ್ಕೂ ಆಘಾತಕಾರಿಯಾದಂತಹ ವಿಚಾರ. ಇದು ಘಟನೆ ಬಗ್ಗೆ ವಿವರಿಸೋದಾದ್ರೆ, ಲೋಕಾಯುಕ್ತದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲೋ ಚಿತ್ರದುರ್ಗದಲ್ಲಿ ಈ ಭಾಗದಲ್ಲಿ ಎಲ್ಲೋ ಕಾನ್ಸ್ಟೇಬಲ್ ಆಗಿದ್ದಂತಹ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೂಡ ಹಲವಾರು ಈ ತರದ ರೋಲ್ ಕಾಲ್ ದಂಧೆ ಮತ್ತೆ ಭ್ರಷ್ಟಾಚಾರ ಮಾಡಿಕೊಂಡು ಹಲವಾರು ಸಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿ ಬೆಂಗಳೂರಿನ ಲೋಕಾಯುಕ್ತಕ್ಕೆ ಬಂದು ಲೋಕಾಯುಕ್ತದಲ್ಲಿ ಏನಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತೆ SP-ಗಳ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿ SP-ಗಳನ್ನೇ ಬುಕ್ ಮಾಡಿಕೊಂಡು ತಾನು ಒಬ್ಬ ಲೋಕಾಯುಕ್ತ ಪೊಲೀಸ್ ಅಂತ ಹೇಳ್ಕೊಂಡು ಏನು ಭ್ರಷ್ಟಾಚಾರ ಮಾಡ್ತಕ್ಕಂಥ ಸರ್ಕಾರಿ ಇಲಾಖೆಗಳಿದಾವೆ, ಅದರಲ್ಲಿ ಪ್ರಮುಖವಾಗಿ BDA ಮತ್ತೆ ಅಬಕಾರಿ ಇಲಾಖೆಗಳಲ್ಲಿ ಅತಿ ಹೆಚ್ಚು ಭ್ರಷ್ಟರು ಇವತ್ತು ತುಂಬಿಕೊಂಡಿರುವಂತದ್ದು BDA ಮತ್ತೆ ಅಬಕಾರಿ ಇಲಾಖೆನಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತ BDA ಮತ್ತೆ ಅಬಕಾರಿ ಇಲಾಖೆಗಳಿಗೆ ಫೋನ್ ಮಾಡಿ ನಿಮ್ಮ ವಿರುದ್ಧ ನೋಡಿ ಈಗ ಲೋಕಾಯುಕ್ತದಲ್ಲಿ ದೂರು ಬಂದಿದೆ, ನಾವು ಈಗ ನಿಮ್ಮ ಮೇಲೆ ರೇಡ್ ಮಾಡ್ತೀವಿ, ನಿಮ್ಮ ಬೇನಾಮಿ ಆಸ್ತಿಗಳೆಲ್ಲ ನಮಗೆ ಗೊತ್ತಾಗಿದೆ, ಹಾಗಾಗಿ ಈಗ ನಿಮ್ಮ ಮೇಲೆ ರೇಡ್ ಆಗಬಾರ್ದು ಅಂತ ಅಂದ್ರೆ ನೀವು ನಮಗೆ ಇಷ್ಟಿಷ್ಟು ಲಂಚ ಕೊಡಬೇಕು, ಅದನ್ನ ಮಂತ್ಲಿ ಫಿಕ್ಸ್ ಮಾಡಬೇಕು ಅನ್ನುವಂತಹ ಒಂದು ಕಲೆಕ್ಷನ್ ಅನ್ನ ಮಾಡೋದಕ್ಕೆ ಈತ ವ್ಯಕ್ತಿ ನಿಂಗಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಲೋಕಾಯುಕ್ತದಲ್ಲಿ ಇನ್ವಾಲ್ವ್ ಆಗ್ತಾನೆ. ಇದು ಒಂದು ನಿರಂತರವಾಗಿ ಈ ಒಂದು ಕೆಲಸ ನಡೀತಾ ಇರುತ್ತೆ. ಯಾರ್ಯಾರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು, ಅಬಕಾರಿ ಇಲಾಖೆಯವರಿಗೆ ಮತ್ತೆ BDAದವರಿಗೆ ಅವ್ರಿಗೆ ಫೋನ್ ಮಾಡೋದು, ಮತ್ತೆ ಅವರಿಂದ ರೋಲ್ ಕಾಲ್ ಅನ್ನ ಸಂಗ್ರಹಿಸಿ ತರ್ತಕ್ಕಂಥ ರೋಲ್ ಕಾಲ್ ಅನ್ನ ಈತ ಹೇಳಿದ್ದಾನೆ. ಏನು ಇವನ ಹೆಸರು ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂಥ SP1 ಆಗ್ಲೇ ಜೀವನ್ ಹೇಳಿದಾಗೆ ಬೆಂಗಳೂರು ಜಿಲ್ಲಾ SP ಈತ ಒಬ್ಬ SP ಕ್ಯಾಟಗರಿ. ಈತನ ಬಗ್ಗೆ ಹೇಳೋದಾದ್ರೆ ಈತ ಹಲವಾರು ಸಂದರ್ಭಗಳಲ್ಲಿ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿದ್ದಂತಹ ಒಬ್ಬ IPS ಆಫೀಸರು, ಮತ್ತೆ ಬೆಂಗಳೂರಿನ DCP ಆಗಿದ್ದಂತಹ ಒಬ್ಬ IPS ಆಫೀಸರು. ಈಗ ಏನು ಇಡೀ ಜನರ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಮತ್ತೆ ಭ್ರಷ್ಟರನ್ನ ಜೈಲಿಗಟ್ಟತಕ್ಕಂತ ಒಂದು ಸಂಸ್ಥೆ ಆಗಿರುವಂತಹ ಲೋಕಾಯುಕ್ತಕ್ಕೆ SP ಆಗಿರುವಂತಹ ಪುಣ್ಯಾತ್ಮ ಈತನ ಯೋಗ್ಯತೆ ಏನು, ಈತನ ಘನತೆ ಏನು, ಈತನ ಏನು ಒಂದು ಅಂತ ಯಾವುದು, ಮತ್ತೆ ಈತ ನೇರವಾಗಿ ಯಾವನೋ ಒಬ್ಬ ಕರಪ್ಷನ್ ಅಲ್ಲಿ ಸಿಗಾಕೊಂಡು ಪೊಲೀಸ್ ಇಲಾಖೆಯನ್ನ ಬಿಟ್ಟು ಬಂದಿರುವಂತಹ ಒಬ್ಬ ರೋಲ್ ಕಾಲ್ ಸೇರ್ಕೊಂಡು
ನೇರವಾಗಿ ಈಗ ವಿಚಾರಕ್ಕೆ ಬರೋದಾದ್ರೆ ಯಾವ ಒಬ್ಬ ನಿಂಗಪ್ಪ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಲೋಕಾಯುಕ್ತದವರ ಸಂಪರ್ಕವನ್ನ ಬೆಳೆಸಿಕೊಂಡು ಈ ರೀತಿಯಾಗಿ ಬಿಡಿಎ ಮತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿಕೊಂಡು ಏನು ಹಣವನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಎಲ್ಲರೂ ಸೇರ್ಕೊಂಡು ಹಂಚಿಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇತ್ತು. ಈ ಒಂದು ಕೆಲಸ ಹೇಗೋ ಗೊತ್ತಾಯ್ತು ಅಂತ ನಾವೇನು ಹೇಳ್ತೀನಿ, ಹೇಗೋ ಗೊತ್ತಾಗಿ ಲೋಕಾಯುಕ್ತದಲ್ಲಿ ಇರುವಂತಹ ಇನ್ನೊಬ್ಬ SP ವಂಶಿ ಕೃಷ್ಣ ಅನ್ನುವರು ಈ ನಿಂಗಪ್ಪ ಅನ್ನುವ ವ್ಯಕ್ತಿಯನ್ನ ಹಿಡಿದು ಅವ್ರ ಮೇಲೆ FIR ಮಾಡ್ತಾರೆ. ಯಾವಾಗ ನಿಂಗಪ್ಪ ಅವ್ರ ಮೇಲೆ FIR ಮಾಡಿ ಏನ್ ರೋಲ್ ಕಾಲ್ ಇದು ನಡೀತಾ ಇತ್ತು ಅನ್ನುವಂತಹ ವಿಚಾರವನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಿಜಕ್ಕೂ ಬಹಳಷ್ಟು ಆಘಾತಕಾರಿ ವಿಚಾರವನ್ನ ಆತ ಬಾಯಿ ಬಿಡ್ತಾನೆ. ಏನಂತ ಅಂದ್ರೆ ಲೋಕಾಯುಕ್ತದಲ್ಲಿರುವಂತಹ ಹಲವಾರು ಜನ SP ಈ ಒಂದು ವಸೂಲಿ ದಂಧೆನಲ್ಲಿ ರೋಲ್ ಕಾಲ್ ದಂಧೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಯಾವ ಕಾನ್ಸ್ಟೇಬಲ್ ಇವರು FIR ಮಾಡಿದಾರೋ ಆ FIR ಮಾಡಿರ್ತಕ್ಕಂಥ ಬಂಧಿಸಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಆತ ಬಾಯಿ ಬಿಡ್ತಾನೆ. ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ಅದರಲ್ಲಿ ನಂಬರ್ 1 ಯಾರು ಈತ ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂಥ IPS ಆಫೀಸರ್ ಏನು ಈ ನಿಂಗಪ್ಪ ಇದ್ದಾನೆ, ನಿಂಗಪ್ಪ ಮತ್ತೆ ಈ IPS ಆಫೀಸರ್ ಬೆಂಗಳೂರಿನ ಲೋಕಾಯುಕ್ತ SP1 ಆಗಿದ್ದಂತಹ ಇವರು ಮಾಡ್ಕೊಂಡಿರ್ತಕ್ಕಂಥ ಫೋನಲ್ಲಿ ಇರತಕ್ಕಂಥ ವ್ಯವಹಾರಗಳು ನೇರವಾಗಿ ಎನ್ಕ್ವೈರಿ ಮಾಡ್ತಕ್ಕಂಥ ಪೊಲೀಸರ ಗಮನಕ್ಕೆ ಬರುತ್ತೆ. ಅದರಲ್ಲಿ ನೇರವಾಗಿ ಕುಲ್ಲ ಈ IPS ಆಫೀಸರ್ ಶ್ರೀನಾಥ್ ಮಹಾದೇವ್ ಜೋಶಿ ಇನ್ವಾಲ್ವ್ ಆಗಿರೋದು ಗೊತ್ತಾಗುತ್ತೆ. ಯಾಕಂದ್ರೆ ಯಾರ್ಯಾರನ್ನ ರೋಲ್ ಕಾಲ್ ಮಾಡ್ಕೊಂಡು ಇಸ್ಕೊಂಡ್ ಬರಬೇಕು ಅನ್ನುವಂತ ಹಲವಾರು ವ್ಯವಹಾರಗಳನ್ನ ಫೋನ್ ಮುಖಾಂತರ ಇವರಿಬ್ಬರನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಯಾರು ಈ ಕಾನ್ಸ್ಟೇಬಲ್ ಮತ್ತೆ ಈ SP. ಈ ವಿಚಾರ ಬಯಲಿಗೆ ಬಂದ ತಕ್ಷಣಕ್ಕೆ ಈಗಾಗಲೇ ಲೋಕಾಯುಕ್ತರು ಲೋಕಾಯುಕ್ತದ SP ಆಗಿರುವಂತಹ ಶ್ರೀನಾಥ್ ಮಹಾದೇವ್ ಜೋಶಿಯನ್ನ ನಿನ್ನೆ ಮಂಗಳವಾರ ಲೋಕಾಯುಕ್ತ ಸೇವೆಯಿಂದ ತಕ್ಷಣಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಗೆ ಮುಗೀತು. ಇವನು ಎಂತಹ ರೋಲ್ ಕಾಲ್ ಗಿರಾಕಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೇವಲ ಇಷ್ಟೇ ಅಲ್ಲ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಇನ್ನೂ ಹಲವಾರು ಜನ 5-6 ಜನರು DYSPಗಳು ಮತ್ತೆ 16 ಜನ ಇನ್ಸ್ಪೆಕ್ಟರ್ಗಳು ಈ ದಂಧೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ದೃಶ್ಯ ಮಾಧ್ಯಮಗಳು ಮತ್ತೆ ಮಾಧ್ಯಮಗಳು ಮತ್ತೆ ಸುದ್ದಿ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಲೋಕಾಯುಕ್ತ ಸಂಸ್ಥೆ ಯಾವ ರೀತಿಯಾಗಿ ಭ್ರಷ್ಟರನ್ನ ಸದೆಬೆ ಹಿಡಿಯೋದಕ್ಕೆ ಆಗಲೇ ಹೇಳಿದಂಗೆ ನಮ್ಗಿರೋದು ಒಂದೇ ಒಂದು ಅವಕಾಶ. ಎಷ್ಟೆಲ್ಲಾ ಜನ ಭ್ರಷ್ಟಾಚಾರ ಮಾಡ್ತಾ ಇದ್ರು, ಲೂಟಿ ಮಾಡ್ತಾ ಇದ್ರು, ನಾವು ಲೋಕಾಯುಕ್ತ ದೂರು ಕೊಡ್ತೀವಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಆದ್ರೆ ಲೋಕಾಯುಕ್ತರ್ತಕ್ಕಂಥ ಪೊಲೀಸರು ಎಂತಹ ಭ್ರಷ್ಟರಿದ್ದಾರೆ ಅನ್ನೋದನ್ನ ರಾಜ್ಯದ ಜನರು ಈ ಒಂದು ಪ್ರಕರಣದಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಮೊನ್ನೆ ಅಷ್ಟೇ ಒಂದು ಪ್ರಕರಣ ಆಯ್ತು. ಈಗ ಇಂಥ ಪೊಲೀಸ್ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮೊನ್ನೆ ಅನ್ನಪೂರ್ಣೇಶ್ವರಿ ನಗರದ ಯಾರ ಮೇಲೆ ಕುಮಾರ್ ಅನ್ನೋರು ಡೀಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದೇ ಲೋಕಾಯುಕ್ತ ಪೊಲೀಸರು ಹೋಗಿ ಅಲ್ಲಿ ರೇಡ್ ಮಾಡ್ತಾರೆ. ರೇಡ್ ಮಾಡಿ ಅಲ್ಲಿ ಡೀಲಿಂಗ್ಗೆ ಬಂದಂತ ಅನ್ನಪೂರ್ಣೇಶ್ವರಿ ನಗರದ 4-5 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಬಂಧಿಸ್ತಾರೆ, ಡಿಟೈನ್ ಮಾಡ್ತಾರೆ, ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತದವರಿಗೆ ಹಿಡಿತಾರೆ. ಹಿಡಿದಾದ್ಮೇಲೆ ಈತ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನೆ, ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಅಲ್ಲಿಂದ ತಪ್ಪಿಸ್ಕೊಂಡು ಪರಾರಿ ಆಗ್ತಾನೆ. ಅದಾದ್ಮೇಲೆ ಏನೆಲ್ಲಾ ನಾಟಕಗಳು ಬೆಳವಣಿಗೆಗಳು ಆದವು ಅನ್ನೋದನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ರೆ ನಾವು ಯಾವ ರೀತಿಯಾಗಿ ಲೋಕಾಯುಕ್ತ ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಗೆಸ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆವತ್ತು ಲೋಕಾಯುಕ್ತರು ರೇಡ್ ಮಾಡಿ ಕ್ರಮ ಜರುಗಿಸಿ ಆತನನ್ನ ಯಾರು ಪರಾರಿ ಕುಮಾರ್ ಆಯ್ತಾ ಆತನನ್ನ ಒಳಗಡೆ ಹಾಕ್ಬೇಕಾಗಿತ್ತು. ಆದ್ರೆ ಇಂಥ ಪೊಲೀಸರು ಈ ರೀತಿಯಾಗಿ ರೋಲ್ ಕಾಲ್ ಮಾಡುವಂತ ಪೊಲೀಸರು ಒಳಗಡೆ ಇದ್ದ ಕಾರಣಕ್ಕಾಗಿ ಒಂದು ರೀತಿಯಾಗಿ ಶಾಕಿಂಗು. ಲೋಕಾಯುಕ್ತ ರೇಡ್ ಆಗಿದೆ, ಈ ಕಡೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪರಾರಿ ಕುಮಾರ್ ಪೊಲೀಸ್ ಸ್ಟೇಷನ್ಗೆ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲವೂ ನಾವು ಅವತ್ತೇ ಹೇಳಿದ್ವಿ, ಇದು ದೊಡ್ಡ ಮಟ್ಟದಲ್ಲಿ ಡೀಲ್ ಆಗಿರುವಂತದ್ದು, ಲೋಕಾಯುಕ್ತದಲ್ಲೇ ಡೀಲ್ ಆಗಿರುವಂತದ್ದು ಅನ್ನುವಂತಹ ವಿಚಾರವನ್ನ ನಾವು ಅವತ್ತೇ ಹೇಳಿದ್ವಿ. ನಮ್ಮ ಒಂದು ಅನುಮಾನ ಅವತ್ತು. ಆದ್ರೆ ಇವತ್ತು ಖಾತ್ರಿ ಆಗ್ತಾ ಇದೆ, ಲೋಕಾಯುಕ್ತದಲ್ಲಿರುವಂತಹ ಪೊಲೀಸರು ಏನು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರನ್ನ ಲೂಟಿ ಮಾಡೋದಕ್ಕೆ ಕುಲ್ಲ ತಮ್ಮ ಪಟಾಲಮನ್ನ ಲೋಕಾಯುಕ್ತ ಪೊಲೀಸರ ಪಟಾಲಮನ್ನ ಬಳಸಿಕೊಂಡು ಬ್ರೋಕರ್ಗಳನ್ನ ಇಟ್ಟುಕೊಂಡು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇಯುವಂತಾದ್ರೆ ನಾವು ಜನರು ಇವತ್ತು ಯಾರ ಮೇಲೆ ವಿಶ್ವಾಸ ಇಡೋದು? ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ವಿರೋಧಿ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ದರಾಮಯ್ಯನವರು, ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಇರುವಂತಹ ಸಿದ್ದರಾಮಯ್ಯ ಅಧಿಕಾರ ನಡೆಸ್ತಾ ಇರುವಂತಹ ಅವಧಿಯಲ್ಲೇ ಈ ರೀತಿಯಾಗಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರತಿಷ್ಠಿತವಾದಂತಹ ಸಮಸ್ಯೆ, ವಿಶ್ವಾಸಾರ್ಹತೆ ಉಳ್ಳಂತಹ ಸಂಸ್ಥೆ ಒಳಗೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ನಾವು ಸಿದ್ದರಾಮಯ್ಯ ಅವರನ್ನ ಕೇಳ್ಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರಿಗೆ ನಿಜವಾಗಲೂ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡೋದಕ್ಕೆ
ಮಾಡೋದಕ್ಕೆ ಸಮರ್ಥರಿದಾರ ಅನ್ನೋದನ್ನ ರಾಜ್ಯದ ಜನರು ಇವತ್ತು ಅಂತ ಪ್ರಶ್ನೆಯನ್ನ ಕೇಳ್ಬೇಕಾ ಬೇಡವಾ? ಯಾರು ಇದಕ್ಕೆಲ್ಲ ಹೊಣೆಗಾರರು? ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಇವರು ಕುಲ್ಲ ಏನು ತಿಂಗಳಿಗೆ ಈತ ಯಾರಿದ್ದಾನೆ, ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂತ ಒಬ್ಬ IPS ಆಫೀಸರ್, ಲೋಕಾಯುಕ್ತದ SP, ತಿಂಗಳಿಗೆ 10 ಲಕ್ಷ ರೂಪಾಯಿನ ಒಬ್ಬೊಬ್ಬ DC-ಗೆ, ಒಬ್ಬೊಬ್ಬ ಅಬಕಾರಿ DC ಇಂದ 5 ಲಕ್ಷ ರೂಪಾಯಿನ ರೋಲ್ ಕಾಲ್ ಫಿಕ್ಸ್ ಮಾಡ್ಕೊಂಡಿರಂತೆ. ಅದರಲ್ಲಿ ಯಾರೋ ಒಂದಷ್ಟು ಜನ ಏನು DC-ಗಳು, SI-DC-ಗಳು ಇವ್ರ ಹತ್ರ ಕೈಗೆ ಬಿದ್ದು ನಮಸ್ಕಾರ ಹಾಕೊಂಡು, ನಮ್ಮ ಹತ್ರ ಅಷ್ಟೊಂದು ವರಮಾನ ಇಲ್ಲ ಸ್ವಾಮಿ, ದಯವಿಟ್ಟು 1-2 ಲಕ್ಷಕ್ಕೆ 3 ಲಕ್ಷಕ್ಕೆ ಡೀಲ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ಕೊಂಡಿರುತ್ತೆ. ಒಂದು 100 ಕೋಟಿ ರೂಪಾಯಿಗಳ ಹಗರಣ, 100 ಕೋಟಿ ರೂಪಾಯಿಗಳ ಏನು ಬ್ಲಾಕ್ ಮನಿಯನ್ನ, ಭ್ರಷ್ಟಾಚಾರದ ಹಣವನ್ನ ಇವರು ಸಂಗ್ರಹಿಸಿಕೊಂಡು ಅಲ್ಲಿದ್ದಂತಹ ಹಣವನ್ನ ಯಾವುದೋ ಕ್ರಿಪ್ಟೋ ಕರೆನ್ಸಿಗೆ ಹಾಕೋದ್ರ ಮುಖಾಂತರ ಅಲ್ಲಿ ಇವರೆಲ್ಲರೂ ಹಲವಾರು ಜನರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲ ಹಂಚ್ಕೋತಾ ಇದ್ರು. ನನ್ಗ ಅನ್ಸುತ್ತೆ ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಕರಪ್ಷನ್ ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ ಅಂತ ಅಂದ್ರೆ, ಯಾರು ಭ್ರಷ್ಟಾಚಾರ ಮಟ್ಟ ಹಾಕಬೇಕಾಗಿತ್ತು ಅವರೇ ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ ಅಂತ ಅಂದ್ರೆ, ಇದು ಸರ್ಕಾರದ ಕುಮ್ಮಕ್ಕಿಲ್ಲದೆ, ಸರ್ಕಾರದ ಏನು ಪಾಲುದಾರಿಕೆ ಇಲ್ಲದೆ ಇವರು ಮಾಡಿರೋಲ್ಲ. ಬಹುಶಃ ಇದರಲ್ಲಿ ರೋಲ್ ಕಾಲ್ ಮಾಡಿದಂತ ಹಣದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ, ಸಿದ್ದರಾಮಯ್ಯನವರಿಗೆ ಅಥವಾ ಸಿದ್ದರಾಮಯ್ಯನವರ ಮಂತ್ರಿಮಂಡಲದ ಹಲವಾರು ಜನರಿಗೆ ಇದರಲ್ಲಿ ಪಾಲುದಾರಿಕೆ ಇತ್ತು ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ ಅಂದ್ರೆ ಹೇಗೆ ಇಷ್ಟೊಂದು ಕುಲ್ಲ ಇವರು ಓಪನ್ ಆಗಿ ಮಾಡ್ತಾರೆ? ಹಿಂದೆ ಒಬ್ಬ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದ್ದಂತಹ ಏನು ಭಾಸ್ಕರ ಅಂತಕ್ಕಂಥವನು ತನ್ನ ಮಗನನ್ನೇ ಕಚೇರಿನಲ್ಲಿ ಕುಂಡಿಸಿಕೊಂಡು ಭ್ರಷ್ಟಾಚಾರ ಮಾಡಿ ಲೋಕಾಯುಕ್ತ ಕಚೇರಿಯ ವಿಶ್ವಾಸಾರ್ಹತೆಯನ್ನ ಹಾಳು ಮಾಡದೆ ಆತ ಹೋದ. ಅದಾದ ನಂತರ ಬಂದಂತಹ ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರ ವಿರೋಧಿ ಸಮಾಜವಾದಿ ಸಿದ್ದರಾಮಯ್ಯನವರು ಲೋಕಾಯುಕ್ತವನ್ನೇ ಸರ್ವನಾಶ ಮಾಡಿ ನಿರ್ನಾಮ ಮಾಡಿ 2016ರಲ್ಲಿ ACB-ಯನ್ನ ತೆರೆದ್ರು. ಹೇಗೋ ರಾಜ್ಯದ ಜನರ ಪುಣ್ಯಕ್ಕೆ ಹೈಕೋರ್ಟ್ 2022ರಲ್ಲಿ ಹೈಕೋರ್ಟ್ ಏನು ಮತ್ತೆ ACB-ನ ರದ್ದು ಮಾಡಿ ಲೋಕಾಯುಕ್ತಕ್ಕೆ ಪೊಲೀಸ್ ಪವರ್ ಅನ್ನ ಕೊಟ್ಟು ಲೋಕಾಯುಕ್ತಕ್ಕೆ ಪವರ್ ಅನ್ನ ಕೊಟ್ಟಿದ್ದ ಕಾರಣಕ್ಕಾಗಿ ಇನ್ನೊಂದಷ್ಟು ಭ್ರಷ್ಟರಿಗೆ ಲೋಕಾಯುಕ್ತದ ಮೇಲೆ ಒಂದಷ್ಟು ಭಯ ಬರುವಂತಹ ವಾತಾವರಣ ನಿರ್ಮಾಣ ಆಯ್ತು. ಆದ್ರೆ ಈಗೇನಾಯ್ತು ಮತ್ತೆ ಅದೇ ಲೋಕಾಯುಕ್ತದ ಪೊಲೀಸರು ಮತ್ತೊಮ್ಮೆ ಏನು ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸೋದು, ಯಾರಿಗೆ ರೇಡ್ ಮಾಡ್ತೀವಿ ಅಂತ ಹೇಳಿ ಎದುರಿಸೋದು, ಅವರಿಗೆ ರೇಡ್ ಬರ್ತಾ ಇದಾರೆ ಅಂತ ಹೇಳಿ ಹಿಂದ್ಗಡೆ ಮೆಸೇಜ್ ಹಾಕೋದು, ಮತ್ತೆ ಅಲ್ಲಿಂದ ರೋಲ್ ಕಾಲ್ ಮಾಡ್ಕೊಳ್ಳೋದು, ಮತ್ತೆ ತಿಂಗಳ ಮಾಮೂಲಿಯನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಇದೊಂದು ಸಿದ್ದರಾಮಯ್ಯನವರ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಯಾವ ರೀತಿಯಾಗಿ ಅಸಮರ್ಥ ಒಂದು ಆಳ್ವಿಕೆಯನ್ನ, ಅಸಮರ್ಥ ಆಡಳಿತವನ್ನ, ಭ್ರಷ್ಟಾಚಾರವನ್ನ ಪೋಷಣೆ ಮಾಡುವಂತಹ ಒಂದು ಆಡಳಿತವನ್ನ ನೀಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಏನು ಕುಲ್ಲ ಓಪನ್ ಒಂದು ಘಟನೆ ಸಾಕ್ಷಿಯಾಗಿದೆ. ಈ ವಿಚಾರದಲ್ಲಿ ನಾವು ಒಂದು ಜವಾಬ್ದಾರಿಯುತವಾದಂತಹ ರಾಜಕೀಯ ಪಕ್ಷವಾಗಿ ಮತ್ತೆ ಭ್ರಷ್ಟಾಚಾರವನ್ನ ಮೊದಲಿಂದನೂ ವಿರೋಧಿಸಿಕೊಂಡು ಬಂದಿರುವಂತಹ ಒಂದು ರಾಜಕೀಯ ಪಕ್ಷವಾಗಿ ಜನರಲ್ಲಿ ಕೇಳ್ಕೊಳ್ಳೋದೇನಂತ ಅಂದ್ರೆ, ಇಂತಹ ಭ್ರಷ್ಟರಿಗೆ ನಿಜವಾಗಿಯೂ ಕೂಡ ಒಂದು ವಿಶ್ವಾಸದ ಆಧಾರದ ಮೇಲೆ ಅವರನ್ನು ತೆಗೆದುಕೊಂಡು ಹೋಗಿ ಯಾವುದೋ IPS ಏನ್ ಬಂದಿದೆ, ಎಷ್ಟೆಲ್ಲ ಸಂಬಳ, 3-4 ಲಕ್ಷ ರೂಪಾಯಿ ಸಂಬಳ, ಏನೇನೋ ಬತ್ತಿ, ಕಾರು, ಆಳು, ಗೀಳು, ಗಲ್ಮೇನು ಇಷ್ಟೆಲ್ಲ ಕೊಟ್ರಿ ಪಾಪಿಗಳಿಗೆ, IPS ಯಾವನೋ ಒಬ್ಬ ಅತಿ ಬೀದಿನಲ್ಲಿ ಇವನು ಯಾರು PC ರೋಲ್ ಕಾಲ್ ಮಾಡಿದ್ರೆ ಏನೋ ಪರವಾಗಿಲ್ಲ PC ಮಾಡ್ಕೊಂಡವನು ಅಂತ ಹೇಳ್ಬೋದು. ಹಲವಾರು ಜನರು ಮಾತಾಡ್ತಾರಲ್ಲ, ನೀವೇನು KRS ಪಕ್ಷದವರು ಯಾವನ್ನ PC ನೀಡ್ತೀರಾ, ಇನ್ನೊಬ್ಬರು ನೀಡ್ತೀರಾ, ದೊಡ್ಡವರು ಲೂಟಿ ಮಾಡ್ತಾ ಇದಾರೆ ಅಂತ. ಹೌದು, PC-ಗೆ ಹೌದು ನೀವು ಹೇಳಿದಂಗೆ ಒಂದು ಏನೋ ಹೋಗ್ಲಿ ಪಾಪ ಹಾಳಾದವರು ಸಂಬಳ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬೋದು. ಈ IPS ಏನಾಗಿದೆ, ಒಟ್ಟಾರೆಯಾಗಿ ಇವತ್ತು ಎಲ್ಲರೂ ತಿಂತಾ ಇದ್ದಾರೆ. ಯಾರು ರಾಜಕಾರಣಿಗಳು ತಿಂತಾ ಇದ್ದಾರೆ, ಮಿನಿಸ್ಟರ್ಗಳು ತಿಂತಾ ಇದ್ದಾರೆ, ಮುಖ್ಯಮಂತ್ರಿಗಳು ತಿಂತಾ ಇದ್ದಾರೆ. ಅವರು ತಿನ್ನೋದ್ರಲ್ಲಿ ಲೂಟಿ ಆಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ಓದ್ಕೊಂಡು ಬಂದಿರುವಂತಹ IPS-ಗಳು, ನಾವು IAS-ಗಳು ನಾವ್ಯಾಕೆ ಸುಮ್ಮನಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಇವತ್ತು IPS-ಗಳು ಬಂದ್ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿನೇ ರಿಟೈರ್ಡ್ ಆಗ್ಲಿ ಮತ್ತೆ ಓಡೋಗಿ ರಾಜಕಾರಣಿಗಳು ಕಾಲಿಗೆ ಬಿದ್ದು ಕೈಗೆ ಬಿದ್ದು ಇನ್ಯಾವುದೋ ಒಂದು ಗಂಜಿ ಕೇಂದ್ರವನ್ನ ಹುಡಿಕೊಂಡು ಅಲ್ಲಿ ಕೆಲಸ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರೋದು IPS-ಗಳು, IAS-ಗಳು. ಯಾಕೆ ಇಂಥದ್ದಕ್ಕೆ ಅವರು ಕಕ್ಕ ತಿಂದಿ ರೂಢಿಯಾಗಿ ಮತ್ತೆ ಕಕ್ಕನೇ ಬೇಕು ಆ ನಾಯಿಗಳಿಗೆ. ಇವ್ರಿಗೆ ನಾಯಿಗಳು ಹೇಗೆ ನೀವು ಉಷ್ಟಾನ್ನವನ್ನ ಕೊಟ್ಟು ಕಕ್ಕನೇ ಹುಡಿಕೊಂಡು ಹೋಗ್ತಾವೋ ಆ ರೀತಿಯಾಗಿ ಇವತ್ತು ಕರ್ನಾಟಕದ IPS-ಗಳು, IAS-ಗಳು ಏನು ತಾವು ತಿಂದು ಕಕ್ಕವನ್ನ ತಿಂದಿ ಕೊಬ್ಬನ್ನ ಬೆಳೆಸ್ಕೊಂಡು ಮತ್ತೆ ರಿಟೈರ್ಡ್ ಆದ್ಮೇಲೆ ಅದೇ ಕಕ್ಕವನ್ನ, ಅದೇ ಅಮೇತ್ಯವನ್ನ ಹುಡಿಕೊಂಡು ಹೋಗಿ ಇವತ್ತು ರಾಜಕಾರಣಿಗಳ ಕಾಲು ಕೈ ಹಿಡಿದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳು, ಸರ್ಕಾರ ನಡೆಸೋರು ಅಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕುಲ್ಲ IPS, IAS ಅಧಿಕಾರಿಗಳು ಇವತ್ತು ಈ ತರದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಯಾವನಿದ್ದಾನೆ
ಇನ್ನೂ ಒಬ್ಬ IPS ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಡಿವೈಎಸ್ಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪ್ರಕರಣ ಬೆಳಕಿಗೆ ಬರಬೇಕು, ಯಾರೆಲ್ಲ ಹಿನ್ನೆಲೆ ಇದರಲ್ಲಿ ಮುಳುಗಿದ್ದಾರೆ, ಮತ್ತೆ ಇದೊಂದು ದೊಡ್ಡ ಸ್ಕ್ಯಾಂಡಲ್, ದೊಡ್ಡ ಭ್ರಷ್ಟಾಚಾರದ ಒಂದು ನಿಜಕ್ಕೂ ಇದೊಂದು ಅವಮಾನಕರವಾದ ಸಂಗತಿ. ಏನು ಒಂದು ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯಾದೆ ಅಂತ ಇದ್ರೆ ಈ ಕೂಡಲೇ ಇರುವಂತ ಗಂಭೀರವಾದಂತಹ ವಿಚಾರ ಅಂತ ಹೇಳಿ ಇದನ್ನ ಪರಿಗಣಿಸಿ ಇದಕ್ಕೆ ಚರ್ಚೆ ಮಾಡಿ, ಸದನದಲ್ಲಿ ವಿಚಾರವನ್ನ ಚರ್ಚೆ ಮಾಡಿ, ಇದನ್ನ ನೇರವಾಗಿ ತನಿಖೆ ಮಾಡಿ, ಇವತ್ತು ಈಗ ಆಲ್ರೆಡಿ ಏನು ಕರಪ್ಷನ್ ಆಕ್ಟ್ ಅಡಿನಲ್ಲಿ ಏನಂತಾರೆ PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಈಗ ಅವ್ರ ಮೇಲೆ ದೂರು ದಾಖಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ SP ಮತ್ತೆ ಇನ್ನೊಬ್ಬ SP ಮತ್ತೆ ಒಂದು 4-5 ಜನರು DYSP ಇನ್ಸ್ಪೆಕ್ಟರ್ಗಳ ಮೇಲೆ. ನೋಡಿ, ಇದೊಂದು ಕ್ರಿಮಿನಲ್ ಪ್ರಕರಣ ಮತ್ತೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಮತ್ತೆ ಏನೆಲ್ಲ ಕಾನ್ಸ್ಪಿರೇಷನ್ ಮಾಡಿ ಬ್ರೋಕರ್ಗಳನ್ನ ಇಟ್ಕೊಂಡು ಸುಲಿಗೆ ಮಾಡಿ ಎಕ್ಸ್ಟಾರ್ಷನ್ ಮಾಡಿ ಬೆದರಿಸಿ ಹಣವನ್ನ ತೆಗೆದುಕೊಳ್ಳುವಂತಹ ಪ್ರಕರಣ ಆಗಿರೋದ್ರಿಂದ ಇದನ್ನ ಏನು ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಅಡಿನಲ್ಲಿ ಇದನ್ನ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಸೊ ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ಏನು ನಿರ್ದಾಕ್ಷಿಣ್ಯವಾಗಿ, ನಿಮ್ದು ಅವ್ರದ್ದು ಏನೇನ್ ಸಂಬಂಧಗಳಿದಾವೆ ಗೊತ್ತಿಲ್ಲ, ಯಾವ್ಯಾವ ಕಲೈಣಿಕ ಸಂಬಂಧಗಳನ್ನ ಸರ್ಕಾರದ ಮಂತ್ರಿಮಂಡಲದವರು, ಮುಖ್ಯಮಂತ್ರಿಗಳು, ಅವರು ಸರ್ಕಾರಿ ಈ ತರದ್ದು IPSಗಳು IASಗಳೇ ಇವತ್ತು ರಾಜಕಾರಣಿಗಳಿಗೆ ಪಿಂಪ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಕಲೈಣಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ, ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿರುವಂತವ್ರಿಗೂ ಏನೆಲ್ಲ ಕಲೈಣಿಕ ಸಂಬಂಧಗಳಿದಾವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಏನಾದ್ರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ, ಏನು ನಮ್ದು 135 ಸೀಟು ಫುಲ್ ಪವರ್ ಅಲ್ಲಿ ಫುಲ್ ಜನ ಬೆಂಬಲದಲ್ಲಿ ಬಂದಿದೀವಿ ಅಂತ ಹೇಳ್ತಾ ಇದ್ರಿ, ಅಂತ ಜನರಿಗೆ ಮೋಸ ಮಾಡಬಾರ್ದು, ಅಂತ ಜನರಿಗೆ ದ್ರೋಹ ಬಗೆಬಾರ್ದು ಅನ್ನೋದೇನಾದ್ರೂ ನಿಮ್ಗೆ ಇದ್ರೆ, ಕಳಕಳಿ ಕಾಳಜಿ ಇದ್ರೆ ದಯಮಾಡಿ ಈ ಕೂಡಲೇ ಈ ಒಂದು ಲೋಕಾಯುಕ್ತ ಸಂಸ್ಥೆ ರೋಲ್ ಕಾಲ್ ಮಾಡ್ತಿದ್ದಂತವರ ಎಲ್ಲರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಅವರ ವಿರುದ್ಧ ಅಗತ್ಯವಾದ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೆ. ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ನಾವು ರಾಜ್ಯದ ಜನರು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಕ್ರಮ ತಗೊಳ್ಳಲ್ಲ, ಭ್ರಷ್ಟಾಚಾರ ಮಾಡ್ತಾರೆ, ಸಿಗಾಕೊಳ್ತಾರೆ, ಪೊಲೀಸ್ ಕೇಸ್ ಮಾಡ್ತಾರೆ, ಇನ್ನು ಆಮೇಲೆ ಏನಾಗುತ್ತೆ ಬೇಲ್ ತಗೋತಾರೆ, ಆಚೆಗೆ ಬರ್ತಾರೆ. ಆಮೇಲೆ ಕೆಲವೊಂದ್ಸಾರಿ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ರೆ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಇವ್ರು ಪೊಲೀಸ್ ಅಲ್ಲಿ ಇರ್ತಾರೆ, ಮತ್ತೆ ಅವ್ರನ್ನ ಪೊಲೀಸ್ ಅವ್ರ ಜೊತೆನಲ್ಲಿ ಮತ್ತೆ ಇದೇ ತರದ್ದು ಶಾಮೀಲ್ ಆಗ್ತಾರೆ, ಮತ್ತೆ ಅವ್ರ ಕೇಸ್ಗಳು ಅಲ್ಲಿಗಳಿಗೆ ಹುಚ್ಚ ಹೋಗ್ತವೆ, ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ಇನ್ನೆಲ್ಲೋ SP ಆಗ್ತಾರೆ, ಇನ್ನೆಲ್ಲೋ DCP ಆಗ್ತಾರೆ. ಇಂಥವ್ರ ಕೈ ಕೆಳಗಡೆ ಜನರು ಹೇಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇವ್ರಿಗಂತೂ ಮಾನ ಮರ್ಯಾದಿಲ್ಲ, ಸರ್ಕಾರ ನಡೆಸೋದು ಮಾನ ಮರ್ಯಾದಿಲ್ಲ, ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡು ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಅದೇ ಕೆಲಸ ಮಾಡೋದಂತವ್ರಿಗಂತೂ 3 ಕಾಸಿನ ಕಕ್ಕಸ್ತಿನವ್ರಿಗೆ 3 ಕಾಸಿನ ಮಾನ ಮರ್ಯಾದೆ ಅವ್ರಿಗಂತೂ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಂಥವ್ರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಬಹುಶಃ ಚಪ್ಪಲಿ ತಗೊಂಡು ಹೊಡೆಯೋದು ಒಂದ್ ರೀತಿ ಅಮಾನುಷವಾದದ್ದು, ಕಾನೂನು ಬಾಹಿರವಾದದ್ದು. ಅದ್ ಮಾಡಿದ್ರೆ ನಾವು ಕಾನೂನಿಗೂ ಮರ್ಯಾದೆ ಕೊಟ್ಟಂಗಾಗಲ್ಲ, ಮತ್ತೆ ಅದೊಂದು ಅಮಾನವೀಯ ಕೃತ್ಯ. ನಾವು ಎಕ್ಕಡ ತಗೊಂಡು ನಮ್ಮ ಕಾಲನ್ನ ಗಲೀಜಿಂದ ಕಾಪಾಡುವಂತ ಎಕ್ಕಡ ತಗೊಂಡು ಒಬ್ಬ ಮನುಷ್ಯನ್ ಹೊಡೆದ್ರೆ ಅದೊಂದು ಅಮಾನವೀಯ ಕೃತ್ಯ ಅಂತ ಹೇಳಿ ನಾವು ಅನ್ಕೊಂಡಿರೋದ್ರಿಂದ ಒಂದು ನಾಗರಿಕ ಸಮಾಜದಲ್ಲಿ ಅದು ಮಾಡಲು ಸಾಧ್ಯ ಇಲ್ಲ. ಆದ್ರೆ ಇಂಥ ದೇಶದ್ರೋಹಿಗಳು ಯಾರಿದ್ದಾರೆ, ಮಾನಗೇಡಿಗಳು ಯಾರಿದ್ದಾರೆ, ಜನರನ್ನ ಶೋಷಣೆ ಮಾಡೋದಕ್ಕೆ, ಜನರನ್ನ ಲೂಟಿ ಮಾಡೋದಕ್ಕೇನೆ ಭ್ರಷ್ಟರನ್ನ, ಸುಳ್ಳುಗಾರರನ್ನ, ಮೋಸಗಾರರನ್ನ, ವಂಚಕರನ್ನ ಕಾಪಾಡಿ ಇನ್ನೊಂದಷ್ಟು ಜನಸಾಮಾನ್ಯರನ್ನ ಸುಲಿಗೆ ಮಾಡೋದಕ್ಕೆ, ಜನಸಾಮಾನ್ಯರನ್ನ ವಂಚಿಸೋದಕ್ಕೆ ಸಹಕಾರವನ್ನ ಕೊಡ್ತಾ ಇರುವಂತಹ ಇಂಥ ಶ್ರೀನಾಥ್ ಮಹಾದೇವ್ ಜೋಶಿ ತರಗದ ಅಯೋಗ್ಯರಿಗೆ, ನೀಚರಿಗೆ, ಅಂಬೇಡ್ಕರ್ ತಿನ್ನುವಂತವ್ರಿಗೆ ನಾವು ಒಂದು ಸನ್ಮಾನವನ್ನ ಮಾಡಬೇಕಾಗಿದೆ. ಸನ್ಮಾನ ಮಾಡೋದು ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಾ ಅಂತ ಹೇಳಿ ಸನ್ಮಾನ ಮಾಡೋದಲ್ಲ. ಅವರಿಗೆ ಪಾಪಿಗಳ, ಅಯೋಗ್ಯರ, ನೀಚರ ಒಂದೊಂದು ಜನರು ಇವತ್ತು ನೋಡ್ತಾ ಇದೀವಿ. ಯಾವನೋ ಒಬ್ಬ ನಮ್ಮ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಅಂತ ಅಂದ್ರೆ, ನಮ್ಮ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಅಪ್ಪ ಅಲ್ಲಿ, ನಮ್ಮ ಸ್ನೇಹಿತ ಇನ್ಸ್ಪೆಕ್ಟರ್, ನಮ್ಮವನು ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಯಾವ ಸೆಷನ್ ಅಲ್ಲಿ ಇದ್ದಾನೆ, ನಮ್ಮವರಪ್ಪ ಅವರು DYSP, ನಮ್ಮವರಪ್ಪ SP ಅಂತ ಹೇಳಿ ಏನೋ ಅವ್ರು ಮಾಡ್ತಾ ಇರೋದಂತ ಹೇಳ್ತಿನ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರನ್ನ ದೊಡ್ಡ ಮನುಷ್ಯರು ಅಂತ ಹೇಳಿ ಭಾವಿಸ್ಕೊತಾ ಇದೀವಲ್ಲ. ಎಂತ ದೊಡ್ಡ ಮನುಷ್ಯರು ಪಾಪಿಗಳು ಅನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು. ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸ ಯಾವುದು ಅಂತ ಅಂದ್ರೆ, ಇಂಥ ನೀಚರು ಯಾರಿದ್ದಾರೆ ಇವರಿಗೆ ನಾಗರಿಕ ಸನ್ಮಾನ ಮಾಡೋದು. ನೋಡಪ್ಪ, ಈಗ ಆತ ಎಲ್ಲೋ ಕೋರಮಂಗಲದ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದಾನೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ, ಈ ಶ್ರೀನಾಥ್ ಮಹಾದೇವ್ ಜೋಶಿ. ಹಾಗಾಗಿ ನಾವು ಕೋರಮಂಗಲ ಅಪಾರ್ಟ್ಮೆಂಟ್ ಗೆ ಹೋಗಿ
ಆ ಅಪಾರ್ಟ್ಮೆಂಟ್ ಅಲ್ಲಿ ಇವನು ಬಹಳ ದೊಡ್ಡ ಮನುಷ್ಯ, ಸಿಂಗಮ್ಮು, ಏನು DCP ಆಗಿದ್ದವನು, ಕಮಿಷನರ್ ಆಗಿದ್ದವನು, ಈಗ SP ಆಗಿದ್ದವನು ಅಂತ ಹೇಳಿ ಒಂದು ಜನರು ಅನ್ಕೊಂಡಿದ್ದಾರೆ. ಇವನು ನಮ್ಮನ್ನೆಲ್ಲರೂ ಹೇಗೆ ವಂಚಿಸಿದಾನೆ, ಇಡೀ ರಾಜ್ಯದ ಜನರನ್ನ ಹೇಗೆ ವಂಚಿಸಿದಾನೆ, ಇಡೀ ದೇಶಕ್ಕೆ ಒಂದು ಏನು ಭ್ರಷ್ಟರಿಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಯಾವ ರೀತಿಯಾದಂತಹ ದೇಶದ್ರೋಹಿ ಕೆಲಸವನ್ನ ಈ IPS ಓದ್ಕೊಂಡಿರುವಂತಹ ನಾಲಾಯಕ್ ಜೋಶಿ ಮಾಡಿದಾನೆ ಅನ್ನುವಂತಹ ಒಂದು ವಿಚಾರವನ್ನ ರಾಜ್ಯದ ಜನರಿಗೆ ಮತ್ತೆ ಇರ್ತಕ್ಕಂತಹ ಸ್ಥಳೀಯರಿಗೆ ಮತ್ತೆ ಅವರ ನೆಂಟರಿಷ್ಟರಿಗೆ, ಸ್ನೇಹಿತರಿಗೆ ತಿಳಿಸುವಂತಹ ಕೆಲಸವನ್ನ KRS ಪಕ್ಷದಿಂದ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ. ರಾಜ್ಯದ ಜನರು ನೋಡಿ, ಯಾರನ್ನ ನಾವು ಇವತ್ತು ನಂಬ್ಕೊಂಡು ನಮ್ಮ ರಕ್ಷಣೆ ಮಾಡ್ತಾರೆ ಇವರು ಅಂತ ಹೇಳಿ ನಾವು ಅನ್ಕೊಂಡಿದ್ದೀವೋ ಅವರೇ ಇವತ್ತು ಈ ತರದ ಕುಲ್ಲ ನಮ್ಮನ್ನ ಶೋಷಣೆ ಮಾಡೋದಕ್ಕೆ ಭ್ರಷ್ಟರೊಂದಿಗೆ ಶಾಮೀಲು ಮಾಡಿಕೊಂಡು ಈ ರಾಜ್ಯವನ್ನ ಎಂತಹ ದುಸ್ಥಿತಿಗೆ ತರೋದಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲವನ್ನ ರಕ್ಷಣೆ ಮಾಡಬೇಕಾಗಿದ್ದಂತವ್ರು, ಕಾಪಾಡಬೇಕಾಗಿರುವಂತವ್ರು ಇವತ್ತು ರಾಜಕಾರಣಿಗಳು. ಅವರು ಅಂತದೇ ಕೆಲಸದಲ್ಲಿ ಮುಳುಗಿರೋದ್ರಿಂದ ನಮ್ಮನ್ನ ರಕ್ಷಣೆ ಮಾಡೋದು ಯಾರು, ಕಾಪಾಡೋದು ಯಾರು ಅನ್ನೋದು ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ನಮ್ಮ ಜೀವನ್ ಅವರು ಹೇಳ್ತಾರೆ. ಯಾರು ಇವತ್ತು ಅವನಿದ್ದಾನೆ ಶ್ರೀನಾಥ್ ಮಹಾದೇವ್ ಜೋಶಿ, ಹಿಂದೆ ಯಾರು ಪರಾರಿ ವೀರ ಇದನ್ನೆಲ್ಲ ಅನ್ನಪೂರ್ಣೇಶ್ವರಿ ನಗರದ ಇನ್ಸ್ಪೆಕ್ಟರ್ ಆ ಕುಮಾರ್ ವಿಚಾರಕ್ಕೆ ಏನಾಗಿದೆ ಅಂತ ಹೇಳಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪುಣ್ಯಾತ್ಮ ಯಾವ ತರಕ್ಕೆ ಮಾತಾಡಿದ್ದಾನೆ ಅನ್ನೋದನ್ನ ಖುದ್ದು ಅವನ ಮುಂದೆ ಹೋಗಿ ಮಾಹಿತಿ ಪಡ್ಕೊಳ್ಳೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಜೀವನ್ ಅವರು ಈಗ ನಿಮ್ಮದಷ್ಟು ಅವನ ವಿಚಾರವಾಗಿ ಈತ ಎಂತ ಭ್ರಷ್ಟ, ನೀಚ ಮತ್ತೆ ಎಂತ ನಾಲಾಯಕ ಅನ್ನೋದನ್ನ ಅವರೊಂದಷ್ಟು ಅವ್ರ ಆಗಿರುವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಈಗ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ, ನಾವು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿ ಏನು ಕುಮಾರ್ಗೆ ಸನ್ಮಾನ ಮಾಡಬೇಕಿತ್ತು ಲೋಕಾಯುಕ್ತ ರೈಡ್ ಆದಂತ ಪ್ರಕರಣದಲ್ಲಿ. ಅದಾದ ನಂತರ ಇಲ್ಲ ಅಲ್ಲಿರುವಂತ ಏನು DYSP DCP ಬಂದು ನಮ್ಮನ್ನ ಕರೆದುಕೊಂಡು ಹೋಗಿ ಇಲ್ಲ ಪರಾರಿ ಕುಮಾರ್ ಎಲ್ಲೂ ಪರಾರಿ ಆಗಿಲ್ಲ, ಠಾಣೆಯಲ್ಲೇ ಇದ್ದಾನೆ ಅಂತ ಹೇಳಿ ಅನ್ನಪೂರ್ಣೇಶ್ವರ ಠಾಣೆಗೆ ಕರೆಸ್ಕೊಂಡು ಅವನು ಅವತ್ತ ಸೀಟಲ್ಲೇ ಕೂತಿದ್ದು ನಾವು ನೋಡಿದ್ವಿ. ಅದಾದ ನಂತರ ಏನಿದು ಪ್ರಕರಣ ಹಿಂಗಾಗೋಯ್ತಲ್ಲ, ಪತ್ರಿಕೆಗಳಲ್ಲೆಲ್ಲ ನೋಡಿದ್ರೆ ಪರಾರಿ ಅಂತ ಬರ್ತಾ ಇದೆ. ಏನಾಗಿರ್ಬೋದು, ಏನು ಲೋಕಾಯುಕ್ತದಲ್ಲಿ ಏನಾದ್ರು ಲೂಪೋಲ್ಗಳಿರ್ಬೋದಾ, ಲೋಕಾಯುಕ್ತದಲ್ಲಿ ಏನೋ ಸಮಸ್ಯೆ ಇರ್ಬೇಕಲ್ಲ ಅಂತ ಹೇಳಿ ನಾವು KRS ಪಕ್ಷದ ಒಂದು ನಿಯೋಗ ಲೋಕಾಯುಕ್ತ ಹೋದ್ವಿ. ಅಲ್ಲಿ ಮೊದಲು ನಾವು ಭೇಟಿ ಮಾಡಿದ್ದು ರಿಜಿಸ್ಟರ್ನ. ಯಾಕೆ ರಿಜಿಸ್ಟರ್ನ ಭೇಟಿ ಮಾಡಿದ್ವಿ ಅಂದ್ರೆ ನಮಗ್ ಬಂದಂತ ಮಾಹಿತಿ ಪ್ರಕಾರ ರಿಜಿಸ್ಟರೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು. ಏನಂತ, ಇವನು ಕುಮಾರ್ ಪರಾರಿ ಆಗಿದ್ದಾನೆ ಅಂತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದೆ ರಿಜಿಸ್ಟ್ರಾರ್, ಲೋಕಾಯುಕ್ತ ರಿಜಿಸ್ಟ್ರಾರ್ ಅಂತ ನಮ್ಗೆ ಮಾಹಿತಿ ಬಂದಿತ್ತು. ಅವರನ್ನ ಈ ವಿಚಾರವಾಗಿ ಕೇಳಿದ್ವಿ. ಇಲ್ಲ ನನಗೆ ಯಾವುದೇ ಮಾಹಿತಿಯನ್ನು ತಗೊಳ್ಳೋದ್ರಲ್ಲಿ ನಾನು ಪ್ರೆಸ್ಗೆ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ SP, ಯಾಕೆಂದ್ರೆ ಬೆಂಗಳೂರು SP ಲೋಕಾಯುಕ್ತದಲ್ಲಿ ಶ್ರೀನಾಥ್ ಮಹಾದೇವ್ ಜೋಶಿ ಇವ್ರನ್ನ ಭೇಟಿ ಮಾಡೋಣ. ಯಾಕೆ ಪರಾರಿ ಕುಮಾರನ್ನ ನೀವು ಬಂಧಿಸಿಲ್ಲ, ಪತ್ರಿಕೆಗಳಲ್ಲಿ ಈ ತರ ಬರ್ತಾ ಇದೆ ಪರಾರಿ ಆಗಿದ್ದಾನೆ ಅಂತಂದ್ರೆ ಇವ್ರು ನೋಡಿದ್ರೆ ಸೀಟಲ್ಲಿ ಇದ್ದಾನೆ, ನೀವು ಯಾಕೆ ಬಂಧಿಸಿಲ್ಲ ಅಂತ ಕೇಳೋಕೆ ಹೋದ ಸಂದರ್ಭದಲ್ಲಿ ಈ ಅವಿವೇಕಿ ಇವತ್ತೇನು ನಾವು ಮಾತಾಡ್ತಾ ಇದೀವಲ್ಲ ಶ್ರೀನಾಥ್ ಮಹಾದೇವ್ ಜೋಶಿ, ಅವನು ಏನು ದರ್ಪ್ತಾನೆ ಉಡಾಫೆ ತಂದ ನಿಮಗೆ ಚೇರ್ ಹಿಂದೆ ಕೂತ್ಕೊಂಡು ಏನ್ ನಮ್ ನಗ್ತಾನೆ. ನಾವು ಹೇಳಿದ್ವಿ, ನಾವು ಏನಕ್ಕೆ KRS ಪಕ್ಷ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿದ್ದು ಕುಮಾರ್ ಮಾಡಿರುವಂತ ಸಾಧನೆಗೆ ಒಂದು ಸನ್ಮಾನ ಮಾಡಕ್ ಹೋಗಿದ್ವಿ ಸ್ವಾಮಿ, ಈ ತರ ಸಾರ್ವಜನಿಕವಾಗಿ ಸನ್ಮಾನ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ನಿಗೆ ನಗು ಬಂದ್ಬಿಡ್ತು. ಈ ರೀತಿ ನೀವು ಮಾಡ್ತೀರಾ? ಹೌದು, ಈ ರೀತಿ ನಡೀತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರ್ಯಾರು ಒಂದು ದಿವಸ ಅವನಿಗೆ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಇದು ಈ ರೀತಿಯಾಗಿ ಎಲ್ಲೆಲ್ಲಿ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿಯಾದಂತ ಒಂದು ಸನ್ಮಾನವನ್ನ ನಾಗರಿಕವಾಗಿ ಜನ ನೋಡೋ ರೀತಿ ಸಾರ್ವಜನಿಕ ಸನ್ಮಾನವನ್ನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಕ್ಕೆ ಈ ತರ ಮಾಡೋದ್ರೆ ಸರಿ ನಾನು ಹೇಳ್ತೀನಿ, ಯಾವಾಗ ಇವ್ರಿಗೆ ಶಿಕ್ಷೆಗೆ ನಾವು ಗುರಿಪಡಿಸ್ತೀವೋ ಇವ್ರು ಹಿಡ್ಕೊಂಡ್ಬಂದು ಬಂಧಿಸಿ ತನಿಖೆ ಮಾಡಿ ಬಂಧಿಸ್ತಿದ್ರು ಅಂತ ಹೇಳೋಣ. ಯಾರನ್ನ ಪರಾರಿ ಕುಮಾರನ್ನ ತನಿಖೆ ಮಾಡಿ ಬಂಧಿಸ್ತಿದ್ವಿ, ಅವಾಗ ನಿಮಗೆ ತಿಳಿಸ್ತೀವಿ ಬನ್ನಿ ಅಂತ ಒಂಥರ ನಕ್ಕೊಂಡು ಹೇಳ್ದ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರ ಕೈಲೇನೆ ಯಾವ ರೀತಿಯಾಗಿ ಇವತ್ತು ಸಿಗಾಕೊಂಡಿದ್ದಾನೆ. ಇವತ್ತು ಕುಮಾರ್ ಮಾಡೋ ಸನ್ಮಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನೇ ವೈಯಕ್ತಿಕವಾಗಿ ಅವ್ರಿಗೆ ಸನ್ಮಾನ ಮಾಡ್ಬೇಕೀಗ. ಏನು ನಮ್ಮ ನಿಯೋಗ ಹೋಗುತ್ತೆ ಅವರ ಮನೆ ಮುಂದೆ, ನಾನೇ ಅವ್ರಿಗೆ ಮೈಸೂರು ಪೇಟ ತರಿಸಿ ಶಾಲೆ ಹಾಕಿ ಹಾಕಿ ನಾನೇ ವೈಯಕ್ತಿಕವಾಗಿ ಮಾಡ್ತೀನಿ. ನಾನು ಅದೇ ರೀತಿ ನಗ್ತೀನಿ. ಯಾವ ರೀತಿ ನಗ್ನಲ್ಲಪ್ಪ ನೀನು ಶ್ರೀನಾಥ್, ಅದೇ ರೀತಿ ನಿನ್ ಮುಂದೆ ನಾನು ನಗ್ತೀನಿ. ನಾವು ಕೇಳಿದ್ವಿ ಈ ರೀತಿಯಾಗಿ ಬೇನಾಮಿ ಆಸ್ತಿಗಳ ಬಗ್ಗೆ ಕೇಳಿದಾಗ ಬೇನಾಮಿ ಅಂತ ನೀವು ಹೇಳ್ಬಿಡ್ತೀರಾ? ನೀವು ಕಂಡುಹಿಡಿಯೋದಕ್ಕಾಗತ್ತಾ? ಪತ್ತೆ ಮಾಡ್ತೀರಾ? ನೀವು ಪತ್ತೆ ಮಾಡಿದ್ರೆ ಕೊಡಿ, ನಾವು ಪತ್ತೆ ಮಾಡಕ್ಕಾಗುತ್ತಾ? ನೀವು ಇದ್ದೀರಾ ಅದಕ್ಕೆ? ಇವತ್ತು ನೀನು ಮಾಡಿರುವಂತ ಬೇನಾಮಿಗಳೆಲ್ಲ ಸಿಗ್ತಾ ಇದೆಯಲ್ಲ, ಇದೇ ರೀತಿಯಾಗಿ ಪತ್ತೆ ಮಾಡೋದು, ಇದೇ ರೀತಿಯಾಗಿ ಕಾರ್ಯಾಚರಣೆಗಳು ನಡೆಯೋದು. ಶ್ರೀನಾಥ್, ನೀವೊಬ್ಬ IPS ಆಗಿ ನಿಜವಾಗ್ಲೂ ನಮ್ಗೆ, ಯಾಕೆಂದ್ರೆ ಮಾತಾಡ್ತಾ ಇದ್ವಿ, ಬಹುತೇಕವಾಗಿ 90% ಇವತ್ತು IPS IAS ಅಧಿಕಾರಿಗಳು ಕಷ್ಟಪಟ್ಟು ಓದಿ ಸಿಕ್ಕಾಪಟ್ಟೆ ಬಡತನದಲ್ಲಿ ಇರ್ತಾರೆ.
ಅವರೆಲ್ಲ ಕಷ್ಟಪಟ್ಟು ಓದಿ ಬಂದು ಕಷ್ಟಪಟ್ಟು ಅವ್ರ ಹುದ್ದೆಗಳನ್ನು ತಗೊಂಡಿರ್ತೀರಾ. ಆದ್ರೆ ಈ ರೀತಿಯಾಗಿ ಯಾರನ್ನ ಹಿಡಿಬೇಕೋ, ಭ್ರಷ್ಟರನ್ನ ಯಾರು ಹಿಡಿಬೇಕೋ ಅವ್ರ ಹತ್ರನೇ ಹೋಗಿ ಕೈ ಚಾಚಿ ಒಂದು ಪತ್ರಿಕೆಯಲ್ಲಿ ಇವತ್ತು ಓದ್ತಾ ಇದ್ದ ಬೇಜಾರಾಗೋಯ್ತು. ಆ ನಿಂಗಪ್ಪನ ಕಳಿಸ್ತೀನಿ ಅಂತ ಯಾರ್ಯಾರಿಗೆ ದೂರು ಬರುತ್ತೆ. ಯಾಕೆಂದ್ರೆ ಇವಾಗ ಲೋಕಾಯುಕ್ತರಿಗೆ ಬರೋ ದೂರು ಹೋಗಿ ನೀವು ರೈಡ್ ಮಾಡಿ ಹಿಡೀರಿ ಅಂತ ಹೇಳಿ ಅವರು SP ಗೆ ವರ್ಗಾಯಿಸ್ತಾ ಇದ್ರು. ಯಾರ್ಯಾವ್ದು ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಅನ್ನ ನಿಂಗಪ್ಪನ ಕೊಡ್ತೀನಂತೆ ಪುಣ್ಯಾತ್ಮ. ಈ ತರ ಬಂದಿದೆ, ನಿಮ್ಮ ಹೆಸರು ಇದೆ, ಟ್ರ್ಯಾಪ್ ನಿಮ್ದೆ, ನೆಕ್ಸ್ಟ್ ರೈಡು ಹೋಗೋರ ಹತ್ರ ಇಷ್ಟಾಗುತ್ತಷ್ಟು ವಸೂಲಿ ಮಾಡ್ಕೊಂಬ ಅಂತ. ಏನಪ್ಪ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ಆ ಸೀಟಲ್ಲಿ ಕೂತಿ ನನಗೆ ಇವತ್ತು ನಿಲ್ಸ್ಕೊಂಡ್ರೆ, ನೆನ್ನೆಯಿಂದ ಯಾವಾಗ ನಾನು ಮೀಡಿಯಾ ನೋಡಿದೆ ಮತ್ತೆ ಪತ್ರಿಕೆಯನ್ನ ಓದ್ದೆ, ಇಂಥವ್ರ ಮುಂದೆ ಹೋಗಿ ಕೂತಿ ನಾವು ಮಾತಾಡಿದ್ವಾ, ಇಂಥವ್ರ ಹತ್ರ 1 ಗಂಟೆ ಭಾಷಣ ಕೇಳ್ಕೊಂಡ್ ಬಂದ್ವಾ ಅಂತ ಅನಿಸ್ತಾ ಇದೆ. ಇದು ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಇನ್ನೊಂದು ವಿಚಾರ ಹೇಳ್ಬೇಕು, ಈ ಪ್ರಕರಣ ಹೇಗ್ ಬೆಳಕಿಗೆ ಬಂದಿದೆ ಅಂತ ಅಂದ್ರೆ, ಯಾರೋ ಒಬ್ಬ ಪ್ರಾಮಾಣಿಕವಾಗಿರುವಂತಹ ಇನ್ನೊಬ್ಬ SP ಮಾಡಿರುವಂತಹ ಬಲಿ ತೆಗೆದಿರುವಂತಹ ಪ್ರಕರಣ ಅಲ್ಲ ಇದು. ಇದು ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗೇನು ವಂಶಿ ಕೃಷ್ಣ ಅನ್ನುವಂತಹ ಒಬ್ಬ SP ಯಾರು ನಿಂಗಪ್ಪನ ಮೇಲೆ FIR ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ ಅಂತ ಅಂದ್ರೆ, ತನಗೆ ಬರ್ಬೇಕಾಗಿದ್ದಂತಹ ರೋಲ್ ಕಾಲು ಗೋಲ್ಮಾಲ್ ಅಲ್ಲಿ ವ್ಯತ್ಯಾಸ ಆಗಿ ಇವರು ಯಾವುದೋ ಇನ್ನೊಂದು ತಂಡ ಮತ್ತೆ ಗುಂಪು ವಂಶಿ ಕೃಷ್ಣನ್ಗೆ ಬರ್ಬೇಕಾಗಿದ್ದಂತಹ ರೋಲ್ ಕಾಲ್ ಹಣಕ್ಕೆ ಕನ್ನ ಹಾಕಿತ್ತು ಅನ್ನೋ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸ್ ಅಲ್ಲೇ ಇರುವಂತಹ ಇನ್ನೊಬ್ಬ SP ಈ ಪ್ರಕರಣವನ್ನ ಬಯಲಿಗೆಳೆದಿರುವಂತದ್ದು. ಹಾಗಾಗಿ ನಮ್ಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇರೋದು ಏನು ಅಂತ ಅಂದ್ರೆ, ಇದೊಂದು ಕಂಪ್ಲೀಟ್ ಆಗಿ ಕಳ್ಳರ ಕೂಟ. ಈ ವಿಚಾರವಾಗಿದೆ. ಈಗ ಏನ್ ಹೇಳ್ತಾ ಇದಾರೆ, ಈಗ ವಂಶಿ ಕೃಷ್ಣ ಅದೇ ಸಂಸ್ಥೆಯಲ್ಲಿದ್ದು SP2 ಆಗಿರುವಂತವ್ರು ಇವ್ರನ್ನ ಇದ್ ಮಾಡಿದ್ದಾರೆ ಅಂದಾಗ ಸರ್ಕಾರ ಮತ್ತು ಲೋಕಾಯುಕ್ತರು ಅಷ್ಟೇ ಇದ್ರೆ ಲೋಕಾಯುಕ್ತರು ಪಾತ್ರ ಇದೆ. ಇವ್ರು ಈ ಕೂಡಲೇ ಸರ್ಕಾರಕ್ಕೆ ಪತ್ರ ಬರೀಬೇಕು. ಏನ್ ವಂಶಿ ಕೃಷ್ಣ ಅವರನ್ನ ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ, ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಅವ್ರಿಗೆ ಗೋಲ್ಮಾಲ್ ಆಗಿದೆ ಅಂದ್ರೆ ಅವ್ರ ಮೇಲೂ ಸಹ ತನಿಖೆ ಆಗ್ಬೇಕು. ಅವ್ರ ಮೇಲೂ ತನಿಖೆ ಆಗ್ಬೇಕು. ಮತ್ತೆ ಇದಕ್ಕೆ ಏನ್ ಇವಾಗ ನಿಂಗಪ್ಪನ ಕೇಸು, ಶ್ರೀನಾಥ್ ಕೇಸ್ ಬೇರೆ ಒಬ್ಬ ತನಿಖಾಧಿಕಾರಿ ಬಂದು ತನಿಖೆ ನಡೆಸಬೇಕು. ಇದನ್ನು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅವತ್ತಿಂದ ಹೇಳ್ತಾ ಇದ್ವಿ, ಸರ್ಕಾರಿ ಅಧಿಕಾರಿಗಳು ಅವರ ಆಸ್ತಿ ವಿವರಗಳನ್ನ ಕಡ್ಡಾಯವಾಗಿ ಘೋಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ವಿ. ಇದನ್ನ ಖುದ್ದು ಲೋಕಾಯುಕ್ತದವರು ನೀವು ಮೊದಲು ಮಾಡ್ಕೊಳ್ಳಿ, ನೀವು ಮೊದಲು ಮಾಡಿಕೊಂಡು ಉಳಿದಂತ ಸರ್ಕಾರಿ ಅಧಿಕಾರಿಗಳಿಗೆ ನೀವು ಮಾದರಿಯಾಗಿ ಅಂತ ಹೇಳಿ ಖುದ್ದು ಲೋಕಾಯುಕ್ತದವರಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿ ಬಂದಿದ್ದೀವಿ. ಇವರು ಮಾನಗೆಟ್ಟವರು, ಅವರು ಆ ಕೆಲಸ ಮಾಡ್ಕೊತಾ ಇಲ್ಲ. ಅದ್ರ ಒಳಗಡೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂತವ್ರೇನೆ ಈ ರೀತಿಯಾದ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೋಟ್ಯಾಂತರ ರೂಪಾಯಿ, ಏನು ತಿಂಗಳಿಗೆ 16 ಕೋಟಿ ರೂಪಾಯಿ ಬರುತ್ತೆ ಅಂತ ಅಂದ್ರೆ IPS ಗಳು ಯಾರ ಮಾತು ಕೇಳ್ತಾರೆ? ಇವ್ರು ಸಿದ್ದರಾಮಯ್ಯನ ಮಾತು ಕೇಳ್ತಾರ, ನರೇಂದ್ರ ಮೋದಿ ಮಾತು ಕೇಳ್ತಾರ? ಸಿದ್ದರಾಮಯ್ಯನ ಕೊಂಡುಕೊಳ್ಳೋ ಮಟ್ಟಕ್ಕೆ ಬಹುಶಃ ಬೆಳೆದಿರಲ್ಲ. ಈ ರೀತಿಯಾಗಿ ತಿಂಗಳ 16 ಕೋಟಿ ಬಂತು ಅಂದ್ರೆ ಸಿದ್ದರಾಮಯ್ಯ ಕೊಂಡ್ಕೋತಾರೆ. ಸಿದ್ದರಾಮಯ್ಯನ ಮಂತ್ರಿ ಮಂಡಲದವರನ್ನೇ ಕೊಂಡುಕೊಳ್ಳುವಷ್ಟು ಮಟ್ಟಕ್ಕೆ ಇವು ಸರ್ಕಾರಿ ಅಧಿಕಾರಿಗಳು, ಈ ತರದ IPS ಗಳು IAS ಗಳು ಇವತ್ತು ಬೆಳೆದು ನಿಂತಿದ್ದಾರೆ. ಯಾವ ಕ್ರಮವನ್ನ ತೆಗೆದುಕೋಬೇಕಾಗಿತ್ತು, ಯಾವ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುವ ಮುಖಾಂತರ ಭ್ರಷ್ಟಾಚಾರವನ್ನ ತಡೆಯೋದಿಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ರೂಪಿಸಬೇಕಾಗಿತ್ತು. ಅಂತವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ನಮ್ಮನ್ನ ಕಾನೂನನ್ನ ರೂಪಿಸುವಂತಹ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳೇ ಇವತ್ತು ಇಂತಹ ಒಂದು ಭ್ರಷ್ಟಾಚಾರದಲ್ಲಿ ಅಮೆದ ತಿನ್ನುವಂತಹ ಕೆಲಸದಲ್ಲಿ ಅವರು ಇವತ್ತು ಮುಳುಗಿರೋದ್ರಿಂದ ನಾವು ಇಂತಹ ಎಲ್ಲ ಘಟನೆಗಳನ್ನ, ಈ ತರದ ಎಲ್ಲ ಏನು ಅನಿರೀಕ್ಷಿತ ಮತ್ತೆ ಆಶ್ಚರ್ಯಕರವಾದಂತಹ ವಿಚಾರಗಳನ್ನ ನಾವೆಲ್ಲರೂ ಇವತ್ತು ನೋಡೋದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ರಾಜ್ಯದ ಜನರು ಇದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು. ಬಹುಶಃ ನಿನ್ನೆ ಇದೊಂದು ಬಹಳ ದೊಡ್ಡ ವಿಚಾರವಾಗಿ ಜನರು ಮಾಧ್ಯಮಗಳು ಕೂಡ ಇದ್ರ ಕಡೆಗೆ ಬೆಳಗಿಸಬೇಕಾಗಿತ್ತು. ಆದ್ರೆ ಒಂದಷ್ಟು ಮಾಧ್ಯಮಗಳು ಈಗಾಗಲೇ ಈ ವಿಚಾರವಾಗಿ ಮಾತಾಡ್ತಾ ಇದ್ದಾವೆ. ಆದ್ರೆ KRS ಪಕ್ಷ ಇದರ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತೆ. ರಾಜ್ಯದ ಜನರ ಸಹಭಾಗಿತ್ವದಲ್ಲಿ ರಾಜ್ಯದ ಜನರನ್ನ ಏನು ಇನ್ವಾಲ್ವ್ ಮಾಡಿಕೊಂಡು ಈ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ಏನು ಅವರು ಈ ತರದ್ದು ಒಂದು 420 ಕೆಲಸವನ್ನ SP-ಗಳು, ಲೋಕಾಯುಕ್ತದ SP-ಗಳೇ ಸೇರ್ಕೊಂಡು 420 ಕೆಲಸವನ್ನ ಮಾಡಿದ್ದಾರೆ. ಅವ್ರ ಮೇಲೆ 420 ಕೇಸನ್ನ ಮಾಡಬೇಕು, ಕ್ರಿಮಿನಲ್ ಕೇಸನ್ನ ಅವ್ರ ಮೇಲೆ ಮಾಡಬೇಕು. ಅದು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಆ ಕೇಸನ್ನ ಮಾಡಬೇಕು. ಅದನ್ನ ಮಾಡುವ ನಿಟ್ಟಿನಲ್ಲಿ, ಮಾಡಿಸುವ ನಿಟ್ಟಿನಲ್ಲಿ KRS ಪಕ್ಷ ಹೋರಾಟವನ್ನ ರೂಪಿಸುತ್ತಿದೆ. ರಾಜ್ಯದ ಜನರು KRS ಪಕ್ಷವನ್ನ ಈ ಮುಖಾಂತರ ಇಂತಹ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊತಾ, ನ್ಯಾಯವನ್ನ ಎತ್ತಿ ಹಿಡಿತಕ್ಕಂತ, ಜನರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂತ, ಜನರಿಗೆ ಬೇಕಾದಂತಹ ಒಂದು ಕಾನೂನನ್ನ ರೂಪಿಸಬೇಕಾದಂತಹ ಜನಪ್ರತಿನಿಧಿಗಳಿಗೆ ಏನಾದ್ರೂ ಇನ್ನ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ, ಜನರ ಮೇಲೆ ನಿಮ್ಗೆ ಏನಾದ್ರು ಸ್ವಲ್ಪ ಭಯ ಭಕ್ತಿ ಅನ್ನೋದೇನಾದ್ರೂ ಇದ್ರೆ, ದಯವಿಟ್ಟು ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸದನದಲ್ಲಿ ವಿಚಾರವಾಗಿ ಚರ್ಚೆ ಮಾಡಿ, ಇನ್ನು ಮುಂದೆ ಲೋಕಾಯುಕ್ತ ಅಂತಹ ಒಂದು ವಿಶ್ವಾಸಾರ್ಹತೆ ಸಂಸ್ಥೆಯಲ್ಲಿ ಈ ತರದ ಯಜ್ಞಗಳು
ಇಲ್ಲಿ ಹೆಗ್ಗಣಗಳು, ಕಾಂಜಿ ಪಿಂಚಿ ನಾಯಿ ನರಿಗಳು ಅದರ ಮೆಟ್ಟಲನ್ನ ತುಳಿಯೋದಕ್ಕೂ ಬಿಡದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡು ಲೋಕಾಯುಕ್ತವನ್ನ ಶುದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯದ ಜನರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಇನ್ನೊಂದು ಆಗ್ರಹ ಮಾಡಿ ಸರ್, ಲೋಕಾಯುಕ್ತರು ಸುಮಾರು ಇದಕ್ಕೆ ಏನೋ ಸರ್ಕಾರಕ್ಕೆ ಕಳಿಸ್ತಾರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ. ಅದು ಯಾವುದಕ್ಕೂ ಇಲ್ಲ, ಎಲ್ಲದಕ್ಕೂ ಆತಾರೆ. ಅಲ್ಲ, ಎಷ್ಟೊಂದು ಇವ್ರ ಮೇಲೆ ಏನು ಎಷ್ಟೊಂದು ಸಾವಿರಾರು ಕೇಸ್ಗಳಲ್ಲಿ ಇನ್ನ ಅವರ ಸಕ್ಷಮ ಪ್ರಾಧಿಕಾರದ ಇದೇ ಬಂದಿಲ್ಲ, ಇನ್ನು ಅನುಮತಿನೇ ಬಂದಿಲ್ಲ ಅವ್ರ ಮೇಲೆ ತನಿಖೆ ನಡೆಸೋದಿಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವರು ಬಿಡಿ, ಸಿದ್ದರಾಮಯ್ಯನವರು ಕುಲ್ಲಂಕುಲ ಅಂತ ಹೇಳಿದ್ನಲ್ಲ, ಸಿದ್ದರಾಮಯ್ಯನವರು ಬಹುಶಃ ರೋಲ್ ಕಾಲಲ್ಲಿ ಪಾಲು ಹೋಗ್ತದೆ ಅಂತ ಕಾಣುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ತನಿಖೆ ಭ್ರಷ್ಟರ ವಿರುದ್ಧ ತನಿಖೆ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ, ಏನು ಅನುಮತಿ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಈ ತರದ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಬೇಕಾದಂತ ಕ್ರಮಗಳನ್ನು ಕೂಡ ಲೋಕಾಯುಕ್ತ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಲು ಬೇಕಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ಇದು ಕುಲ್ಲ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡ್ತಿರುವಂತ ಕೆಲಸ ಅಂತ ಅನ್ಸುತ್ತೆ. ಅಲ್ಲ, ಈ ಹಿಂದೆ ACB ಅಂದ್ರೆ ಲೋಕಾಯುಕ್ತವನ್ನು ಮುಂಚೆ ACB ಅಂತಂದ ನಮ್ಮ ಸಮಾಜವಾದಿ ನಾಯಕರು ಸಿದ್ದರಾಮಯ್ಯನವರಿಗೆ ಆ ತರದ್ದು ಅಂದ್ರೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡದೆ ಮಾತಾಡದೆ ತಪ್ಪು. ಅದು ಒಳ್ಳೆ ಅದು ಬಹುಶಃ ಪರ್ಫೆಕ್ಟ್ ಡೈಲಾಗ್. ಅದು ಒಂದು. ಮತ್ತೆ ಜನಗಳು ತಿಳ್ಕೊಬೇಕಾಗಿರೋದು ಇವತ್ತು ಒಟ್ಟಾರೆ ಇದೆ, ನಮ್ಮ ವ್ಯವಸ್ಥೆ ಇದೆ, ನಮ್ಮ ದೇಹ ಅಂತ ಅನ್ಕೊಂಡ್ರೆ ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದ್ರೆ ಇದು ಇವತ್ತು ಆಗೋಗಿದೆ ಅಂದ್ರೆ ಇಡೀ ವ್ಯವಸ್ಥೆ ಅಂದ್ರೆ ನಮ್ಮ ದೇಹ ಅಂತ ಅನ್ಕೊಂಡ್ರೆ ಇವೇ ನಾವು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಮಾಡ್ಕೊಂಡಿದ್ವಿ. ಇದು ಒಂದು ನರಮಂಡಲ ಅಂದ್ರೆ ಪೂರ್ತಿ ಅಡಿಯಿಂದ ಮುಡಿಯವರೆಗೂ ನಮ್ಮೆಲ್ಲ ಬೇರೆ ಬೇರೆ ಇವು ಕೆಲಸ ಮಾಡೋದಕ್ಕೆ ಪೂರಕವಾಗಿ ಜೊತೆಯಾಗಿ ನಿಂತ್ಕೊಳ್ಳುವಂತ ಅಂಗಗಳು ಇದು, ಮುಖ್ಯವಾಗಿ ನರಮಂಡಲ. ಸೊ ಈಗ ಏನಾಗ್ಬಿಟ್ಟಿದೆ, ಇದು ನಮ್ದು ನರ ದೌರ್ಬಲ್ಯದಿಂದ ಈ ಎಲ್ಲಾ ಒಟ್ಟಾರೆ ವ್ಯವಸ್ಥೆ ಸತ್ತೋಗ್ಬಿಟ್ಟಿದೆ. ಒಟ್ಟಾರೆ ವ್ಯವಸ್ಥೆ ಯಾಕೆಂದ್ರೆ ಇದು ಈ ಒಂದು ಮುಖ್ಯಮಂತ್ರಿ ರಾಜಕಾರಣಿಗಳನ್ನ ಬಿಟ್ಬಿಡಿ, ಅವ್ರ ಬಗ್ಗೆ ಹೇಳೋದಕ್ಕೆ ಅಸಹ್ಯ, ಮತ್ತೆ ಅವ್ರಿಗೆ ಮಾತಾಡೋದೇ ವೇಸ್ಟ್. ಅವ್ರ ಬಗ್ಗೆ ಫ್ಲಾಪ್, ಅವ್ರು ಅಟರ್ ಫ್ಲಾಪ್. ಮತ್ತೆ ಅವ್ರು ಬರೀ ನಿಮ್ಗಾಗಲೇ ಗೊತ್ತಿರೋಂಗೆ ಯಾವ್ದು ನಿಮ್ಗೆ ಚುನಾವಣೆಗೆ ಹಣ ಬರುತ್ತೆ ಇದೆ ಇಲ್ಲಿ ಇವಾಗೆಲ್ಲ ಅವರು ಕ್ರೋಢೀಕರಿಸಿ ಈ ರೀತಿ. ಕೊನೆಗೆ ನಿಮ್ಗೆ ಗೊತ್ತಿದೆ ಜನಗಳಿಗೆ ಹಣ ಬೇಕು, ಹಣ ಕೊಟ್ರೆ ಎಣನ ಬಾಯ್ಬಿಡುತ್ತೆ, ಇವ್ರು ಜನಗಳೆಲ್ಲ ಹಿಂಗೆ ಇದಾರೆ, ನಾವ್ ಹಿಂಗೆ ಮಾಡೋಣ ಅಂತಂದ್ರೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಇವ್ರು ಯಾರು ಈ ಪೊಲೀಸ್ ಇಲಾಖೆ, ಲೋಕಾಯುಕ್ತ ಅಥವಾ ಕಾರ್ಯಾಂಗ ಅಂತ ಏನಿದೆ ಎಲ್ಲ ನೌಕರರಿಗೆ ಅವ್ರಿಗೆ ಆದಂತ ಒಂದು ಜವಾಬ್ದಾರಿಗಳು ಮತ್ತೆ ಶಕ್ತಿ ಮತ್ತೆ ಸಾಮರ್ಥ್ಯವನ್ನ ಈ ಸಂವಿಧಾನ ಮತ್ತು ಈ ಸಮಾಜ ಅವ್ರಿಗೆ ಕೊಟ್ಟಿದೆ. ಹಂಗಾಗಿ ನಾವು IPS IAS ಇನ್ಯಾರು ಅಂದ್ರೆ ಸಲ್ಯೂಟ್ ಮಾಡ್ತಾರೆ, ಜನ ಬೈದಲ್ಲಿ ಅದು ಒಂದು ಗೌರವದಲ್ಲಿ ಅವ್ರು ನಡೆಸ್ಕೋತಾರೆ. ಆದ್ರೆ ಇನ್ನೊಬ್ಬ ವೆಂಕಟಾಚಲಂ, ಅದು ಇನ್ಯಾರೋ ಒಬ್ರು ನಮ್ಮ ಸಂತೋಷ್ ಹೆಗ್ಡೆ ಅವರು, ಇನ್ಯಾರೋ ಒಬ್ರು ಒಳ್ಳೆ ಅತ್ಯುತ್ತಮ ಇವತ್ತಿನ ಅವ್ರ ರೆಸ್ಪೆಕ್ಟ್ ಅವ್ರು ಸಲ್ಯೂಟ್ ಮಾಡ್ತೀವಿ. ಯಾಕೆ? ಇದೇ ಕಾರಣ ಅಂದ್ರೆ ಅವ್ರ ಉಳಿಸ್ಕೊಂಡ್ ಬಂದಂತ ಪ್ರಾಮಾಣಿಕತೆ, ಅವ್ರು ಮಾಡಿದಂತ ಕೆಲಸ. ಮತ್ತೆ ಇವತ್ತು ಲೋಕಾಯುಕ್ತ, ಕರ್ನಾಟಕದ ಲೋಕಾಯುಕ್ತ ಅಂದ್ರೆ ಜನ ಭಯ ಪಡ್ತಾರೆ, ಒಂದು ಗೌರವವನ್ನು ಇಟ್ಟಿದ್ದಾರೆ ಅಂದ್ರೆ ಅಂತ ಮಹನೀಯರ ಕಾರಣದಿಂದ. ಸೊ ಇಂಥದ್ದೇ ಒಬ್ಬ ಪ್ರಾಮಾಣಿಕ ಮತ್ತೆ ಮಧುಕರ್ ಶೆಟ್ಟಿ ಇರ್ಬೋದು, ಈ ತರದಂತ ಉತ್ತಮ ವ್ಯಕ್ತಿಗಳು, ಉತ್ತಮ ಕೆಲಸಗಾರರಿಂದ, ಅದು ಪ್ರಾಮಾಣಿಕರಿಂದ ಆ ಸಂಸ್ಥೆಗೆ ಏನ್ ಹೆಸರು ಬಂದಿದೆ, ಆ ತರದ ಎಲ್ಲಾ ಸಂಸ್ಥೆಗಳು ಅದರಲ್ಲಿ ಆ ತರದ ಚಾನ್ಸಸ್ ಇದೆ. ಅದನ್ನ ಉಪಯೋಗಿಸ್ಕೊಳ್ಳದೆ IAS IFS ಇದು IPS ಇದನ್ನೆಲ್ಲ ಮಾಡ್ಕೊಂಡು ಬಂದು ಒಂದ್ ಕಡೆ ಅದು ಕೋಟ್ಯಾಂತರ, ಅವ್ರಿಗೆ ಹಂಗೆ ಬಂದಿಲ್ಲ, ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟು ಇಲ್ಲಿ ಬಂದು ಕೂತ್ಕೊಂಡು ಮತ್ತಿನ್ಯಾವುದಕ್ಕೋ ಮತ್ತೆ ಈ ತರ ಅಂದ್ರೆ ಒಂದು ತಿಂಗಳಿಗೆ 3 ಕೋಟಿ. ನಾನು ಹೇಳೋದು ಇವರು ಒಂದು ತಿಂಗಳಿಗೆ ಅವ್ರೊಬ್ಬನೇ, ನಿಂಗಪ್ಪ ಒಬ್ಬನೇ ಬೆಂಗಳೂರನ್ನೆಲ್ಲ ನೋಡ್ಕೋತಾರ ನನ್ನ ಪ್ರಕಾರ. ಯಾಕಂದ್ರೆ ನಿಂಗಪ್ಪನಂತವ್ರು ಇನ್ನೂ 1000 ಜನ ಒಟ್ಟಾರೆ ರಾಜ್ಯದಲ್ಲಿ ಇರ್ತಾರೆ. ಇಂತ ನುಂಗಪ್ಪನಂತವ್ರು 100 ಜನ ಇದ್ದೇ ಇದ್ದಾರೆ, 1000 ಜನ ಇದ್ದಾರೆ. ಇವರು ಈ ನಿಂಗಪ್ಪ ಅಂದ್ರೆ ಕತೆ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಕಡೆ ಎಲ್ಲಾ ಕಡೆ ಚಾಲ್ತಿಯಲ್ಲಿದೆ. ಯಾವ್ದೋ ಇದು ವಿಧಾನಸೌಧಕ್ಕೆ ಇವತ್ತು ನಾಯಿ ನರಿಗಳು ಬ್ರೋಕರ್ಗಳೇ ತುಂಬಿದ್ದಾರೆ. ವಿಧಾನಸೌಧದಲ್ಲಿ ದಿವಸಕ್ಕೆ ಎಷ್ಟು ಜನ ಬ್ರೋಕರ್ಗಳು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ? ಏನಕ್ಕೆ ಗುಡಾಕಕ್ಕೆ ಹೋಗ್ತಾರಲ್ಲ ಅವರು. ಮುಖ್ಯ ಯಾರು ಶಾಸಕರು ವಿಧಾನಸೌಧಕ್ಕೆ ತಲೆ ಹಾಕಲ್ಲ, ವಿಧಾನಸೌಧಕ್ಕೆ ಬ್ರೋಕರ್ಗಳು ಥರ್ಡ್ ಕ್ಲಾಸ್ಗಳು, ಇವರು ತಲೆ ಹಿಡಿಕರು, ಪಿಂಪುಗಳು ಎಲ್ಲ ಇವತ್ತು ವಿಧಾನಸೌಧದಲ್ಲಿ ತುಂಬಿದ್ದಾರೆ. ನೀವು ಹೇಳ್ದಂಗೆ ಇದು ಒಬ್ಬ ನಿಂಗಪ್ಪ ಅಲ್ಲ, ನುಂಗಪ್ಪನಂತವ್ರು 100 ಜನ 1000 ಜನ ಇವತ್ತು ರಾಜ್ಯದಲ್ಲಿ ನುಂಗಪ್ಪನ ಹೆಸರಲ್ಲಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡ್ತಕ್ಕಂತ ಕೆಲಸದಲ್ಲಿ ಮಧ್ಯವರ್ತಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ರೈಡ್ ಆದ್ರೂ ಎದುರ್ಕೊಳ್ಳೋದ. ಯಾಕೆ ಅಂದ್ರೆ ಒಂದು ಸಲ ಟ್ರ್ಯಾಪ್ ಆಗ್ಬಿಟ್ರೆ ಈ ರೀತಿಯಾಗಿ ದಾರಿಗಳು ಸಿಕ್ಬಿಡ್ತಾವ ಅವ್ರಿಗೆ, ಹೆಂಗೆ ಬಿಡಿಸ್ಕೊಂಡ್ ಬರೋದು. ಇನ್ನೊಂದು ವಿಷಯ ಏನಂತಂದ್ರೆ ಯಾರೆಲ್ಲ ಇವತ್ತು ಉನ್ನತ ಹುದ್ದೆಲಿದ್ದಾರೆ ನೋಡಿ. ಇವತ್ತು ಯಾರು ರಾಜಕಾರಣಿಗಳಾಗ್ತಾ ಇದಾರೆ, ಒಂದು ಯೋಚನೆ ಮಾಡಿ.
ರಾಜಕಾರಣಕ್ಕೆ ಯಾರು ಬರ್ತಾ ಇದ್ದಾರೆ ಇವಾಗ ಯುವಕರು ಅಂತ ನೀವು ತಗೊಂಡ್ರೆ ತುಂಬಾ ಅಂದ್ರೆ ಸಾಂಪ್ರದಾಯಿಕವಾದಿಗಳು ಅಂದ್ರೆ ಅವ್ರ ಅಪ್ಪ ಅವ್ರ ದೊಡ್ಡಪ್ಪ ಏನೋ ಅವರ ತಾತಂದ್ರು ರಾಜಕಾರಣದಲ್ಲಿ ಇರೋರು ಬಿಟ್ರೆ ಮಿಕ್ಕಿದವ್ರು ಯಾರು ರಾಜಕಾರಣಕ್ಕೆ ಬರ್ತಾ ಇದಾರಪ್ಪ ಅಂದ್ರೆ IAS IPS ಗಳು ಹೆಂಗ್ ಬರ್ತಾ ಇದಾರೆ ಎಲ್ಲ ಚಿಂಗಮ್ಸ್ ಅಲ್ಲ ಅವ್ರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ಸಂಬಳ ಅನ್ಕೊಳ್ಳಿ, ಅವ್ರ ಜೀವಮಾನ 4 ಲಕ್ಷ ಸಂಬಳ ಅಂತ ಅನ್ಕೊಳ್ಳಿ. ಅವ್ರಿಗೆ ಎಲ್ಲಿಂದ ಬರೋ 1,000 ಕೋಟಿ ಆಸ್ತಿ ಮಾಡ್ತಾರೆ, ಎಲ್ಲಿಂದ 1,000 ಕೋಟಿ ಮಾಡ್ತಾರೆ, ಹೆಂಗ್ ಮಾಡ್ತಾರೆ 1,000 ಕೋಟಿ ಆಸ್ತಿ IPS ಗಳು IAS ಗಳು ಕೆರ ತಗೊಂಡು ಹೊಡಿಬೇಕು. IAS IPS ಈ ತರದ್ದು ನಾಲಾಯ ಕೆಲಸ ಮಾಡೋರಿಗೆ ಯಾರೋ ಒಬ್ಬ ಪಾಪ ಒಳ್ಳೆಯವರು ಇದಾರೆ ಅದರಲ್ಲಿ. IAS IPS ಪಾಪ ನಿಜಕ್ಕೂ ಒಂದು ಎಲ್ಲೆಲ್ಲೋ ಪಾಪ ಅವರ ಪ್ರಾಮಾಣಿಕತೆ ಕಾರಣಕ್ಕಾಗಿ ಅವ್ರು ಎಲ್ಲೆಲ್ಲೋ ಬೊಂಬೆ ಮಾರೋದಕ್ಕೆ, ಸೀರೆ ಮಾರೋದಕ್ಕೆ, ಇನ್ಯಾವುದೋ ಕೆಲಸಕ್ಕೆ ಬಾರದ ಕಡೆಯಲ್ಲಿ ಅವ್ರನ್ನ ಯೋಜನೆ ಮಾಡಿಟ್ಟಿದ್ದಾರೆ. ಸಿದ್ದರಾಮಯ್ಯನಂತವ್ರಿಗೆ ಏನಾದ್ರು ಮನ ಮರೆದಿದ್ರೆ ಪಾಪ ಆ ತರದ ಒಳ್ಳೆ ಆಫೀಸರ್ಗಳನ್ನು ತೆಗೆದುಕೊಂಡ್ಬಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಿ ಇಡಬೇಕಾಗಿತ್ತು. ಆದ್ರೆ ಅಲ್ಲೆಲ್ಲ ಕದರನ್ನು ತಂದು ಇಟ್ಕೊಂಡು ಪಾಪ ಅವ್ರನ್ನ ಒಳ್ಳೆಯವರೆಲ್ಲ ಪ್ರಾಮಾಣಿಕರನ್ನೆಲ್ಲ ತಗೊಂಡು ಅಲ್ಲೇ ಹಾಕಿದ್ದಾರೆ. ಇನ್ನೊಂದು ಜನರು ಈ ತರದ್ದು ಏನು ಕಕ್ಕ ತಿನ್ನುವಂತ ಹಂದಿ ನಾಯಿಗಳು ಇವತ್ತು ಇಡೀ ಒಂದು ಏನು IPS IAS ಇರುವಂತ ಒಂದು ಮರ್ಯಾದೆನೇ ಇವತ್ತು ಕಳೆದಾಕ್ಬಿಟ್ಟಿದ್ದಾರೆ. ಇದು ಇನ್ನೊಂದೇನಾಗಿದೆ ಸರ್, ಯಾರು ಈ ತರ ಹಗರಣಗಳಲ್ಲಿ ಭಾಗಿಯಾಗ್ತಾರೆ, ರಾಜಕಾರಣಿಗಳ ಜೊತೆ ಫ್ಲೆಕ್ಸಿಬಲ್ ಆಗಿ ಹಣ ವಸೂಲಿ ಮಾಡಿ ಕೊಡ್ತಾರೆ, ಅಂತವ್ರನ್ನ ಪ್ರಮೋಷನ್ ಕೊಟ್ಟು ಇಟ್ಕೊಳ್ಳಾಗ್ತದೆ. ಈಗ ಮೊನ್ನೆ ನಾವಿಲ್ಲಿ ಯಾವ್ದು ಚಿಕ್ಕಬೆಟ್ಟಳ್ಳಿ ದೊಡ್ಡಬೆಟ್ಟಳ್ಳಿ ಇಲ್ಲಿ ನಮ್ದು ಇದರಲ್ಲಿ ಪೂರ್ವದಲ್ಲಿ ಒಂದು ಪಂಚಾಯತಿ PDO ಹತ್ರ ಹೋಗಿದ್ವಿ ಅವ್ರಿಗೂ ಸನ್ಮಾನ ಮಾಡಕ್ಕೆ ಅಂತ. ಅಲ್ಲೇನಂದ್ರೆ ಅವ್ನಿರುವಂತ 2 ಸಲ ಸಸ್ಪೆಂಡ್ ಆಗಿರೋ ಆ ವ್ಯಕ್ತಿ 3ನೇ ಸಲಕ್ಕೂ ಅಂತ ಒಂದು ಒಳ್ಳೆ ಪ್ರೈಮ್ ಅಂದ್ರೆ ಬೆಂಗಳೂರಿನ ಈ ಬಾರ್ಡರ್ ಅಲ್ಲಿ ಒಳ್ಳೆ ಇವಾಗ ಏನು ಚೆನ್ನಾಗಿ ಫಸಲು ಅಂದ್ರೆ ಏನ್ ಹೇಳ್ತೀವಿ ಒಳ್ಳೆ ಫಸಲು ತುಂಬಿರುವಂತ ಒಳ್ಳೆ ಹೊಲ ಅವ್ನಿಗೆ ಮೇಲಿಕ್ಕೆ ಅಂತದಕ್ಕೆ ಯಾಕೆ ಹೆಂಗೆ ಯಾರು ರಾಜಕಾರಣಿ ಕೊಡ್ತಾನೆ 1 ಕೋಟಿ 2 ಕೋಟಿ ನೋಡಿ, ಇದು 1 ತಿಂಗಳಿಗೆ ಒಬ್ಬ ನಿಂಗಪ್ಪ 3 ಕೋಟಿ ಕಲೆಕ್ಷನ್ ಮಾಡ್ತಾನೆ ಅಂತಂದ್ರೆ ಇಂಥ ನಿಂಗಪ್ಪಂದ್ರೆ ಎಷ್ಟು ಜನ ಇದಾರೆ ಇಡೀ ರಾಜ್ಯದಲ್ಲಿ? 100 ಕೋಟಿ ಒಬ್ಬ ನಿಂಗಪ್ಪ ಒಬ್ಬ DC ಇಂದ 5 ಲಕ್ಷ ಅಷ್ಟೇನೋ 16 ಕೋಟಿ ಕಲೆಕ್ಷನ್ ಮಾಡಿದ್ರೆ 1 ತಿಂಗಳಿಗೆ 3 ಕೋಟಿ ಅಂತ ವರದಿಯಾಗಿದೆ. ಆ ನಿಂಗಪ್ಪನಿಂದ 1 ತಿಂಗಳಿಗೆ 3 ಕೋಟಿ ರೂಪಾಯಿ ಹಣ ಈ SP ಗಳಿಗೆ ಬರ್ತಾ ಇತ್ತು ಅಂತ ವರದಿಯಾಗಿದೆ. ಅಂದ್ರೆ ಈ ತರ ನಿಂಗಪ್ಪಂದಿರು ಎಷ್ಟು ಜನ ಇದ್ದಾರೆ? ಮತ್ತೆ ಈ ತರ ಲಿಂಗಪ್ಪಂದಿರು ಇವತ್ತು ಏನು ಇದೇನು ಇದು ಯಾರು ಗೊತ್ತಿಲ್ಲದೆ ಇರೋದಲ್ಲ, ಜನಗಳಿಗೆ ಸಾಮಾನ್ಯ ಜನರು ಇವತ್ತು ನಿಮ್ಗೆ ಕೆಲಸ ಆಗ್ಬೇಕು, ಇವತ್ತು ಉದ್ಯೋಗಗಳು, ನಿಮ್ಮ ಕೆಲಸಗಳು, ಸರ್ಕಾರಿ ಕಚೇರಿಗಳಿಂದ ಕೆಲಸಗಳು ಇವೆಲ್ಲೇ ಹೋಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಿರೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಅಂದಾಜು ನಿಮ್ಗಿಲ್ಲ. ದಯಮಾಡಿ ತಿಳ್ಕೊಳ್ಳಿ, ಇದು ಈ ಒಟ್ಟಾರೆ ಈ ಸಮಾಜದ ನರಮಂಡಲ ಒಂದ್ಸತಿ ನರಮಂಡಲ ಹೋಗ್ಬಿಡ್ತು, ಫುಲ್ ಕೊಲ್ಯಾಪ್ಸ್ ಆಗ್ಬಿಡ್ತು ಅಂದ್ರೆ ಈ ನಮ್ ದೇಹ ಹೇಳಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಆತರ ಈ ಸಮಾಜ ಪೂರ್ತಿ ಬಂದ್ಬಿಟ್ಟಿದೆ ಈಗ. ಹಂಗಾಗಿ ನೋಡಿ ಫುಲ್ ಯಾರು ನೋಡಿ ಇದೇ ಈ ವಿಧಾನಸೌಧ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಇವ್ರಿಗೆ ನಿಮ್ದನ್ನು ಘೋಷಣೆ ಮಾಡಿ ಅಂದ್ರೆ ಅಷ್ಟೊಂದು ನೈತಿಕವಾಗಿ ನಿಜವಾಗ್ಲೂ ಸರಿಯಾಗಿದ್ದಂತವ್ರು ಪ್ರಾಮಾಣಿಕರಾಗಿದ್ದಾರೆ ಈ ಲೋಕಾಯುಕ್ತರು. ಇಷ್ಟೊತ್ತಿಗೆ ಅವ್ರನ್ನ ನನ್ ಕಡೆ ಯಾವೊಬ್ಬ ಕೈ ತೋರಿಸ್ತಾವನೆ, ನ್ಯಾಯಾಧೀಶರುಗಳು ನನ್ ಕಡೆ ಒಬ್ಬ ಯಾರು ಕೈ ತೋರಿಸ್ತಾವನೆ, ನಾವ್ ಯಾಕೆ ಇದ್ ಮಾಡ್ಕೋಬೇಕು, ತೋಳಿ ನಮ್ದು ಡೀಟೇಲ್ಸ್ ಇದೆ ಎಲ್ಲವನ್ನು ಕೊಡ್ಬೇಕಂತ ಆದೇಶ ಮಾಡಿರೋ ಜೊತೆಗೆ ನಾವು 5 ಲಕ್ಷ ಜನ ಹೋಗಿದ್ಕೆ ನಮ್ಮನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಂತ ಇದೇ ವಿಧಾನಸೌಧ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಪೊಲೀಸರು ಅದೇ ವಿಧಾನಸೌಧದಲ್ಲಿ ಲಕ್ಷಾಂತರ ಜನರ ಸೇರಿಸಿ ಸುಮಾರು 11 ಜನ ಸಾಯಿಸಿದ್ರಲ್ಲ, ಬಲಿ ಕೊಟ್ರಲ್ಲ, ಏನ್ ಕಕ್ಕ ಅಮೇಜ್ ತಿಂತಾ ಇದ್ರ? ಆ ಶಕ್ತಿ ನಿಮ್ಗೆ ಇರ್ಲಿಲ್ವಾ? ನೀವು ಇದನ್ನ ಬೇಡ ಅಂತ ತಡೆಗಾಗ್ತಿರ್ಲಿಲ್ವಾ? ಇದೇ ದಯಾನಂದ್ ಕಮಿಷನರ್ ಪರ್ಮಿಷನ್ ಇಲ್ಲ, ಇದಾಗೋದೇ ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ ಅದು. ಮತ್ತೆ ಒಟ್ಟಾರೆ ರಾಜ್ಯದ ಜನರು ಆಯ್ತು ಎಷ್ಟು ಹೇಳಿದ್ರು ಅಷ್ಟೇ, ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದು ನೋಡಿ ಈ ಮಟ್ಟಿಗೆ ನಾವು ಭ್ರಷ್ಟಾಚಾರವನ್ನ ಎಲ್ಲಿಗಂಟ ಸಹಿಸ್ಕೊತೀವಿ, ಎಲ್ಲಿಗಂಟ ಅದನ್ನ ನಾವು ಪರವಾಗಿಲ್ಲ ಅನ್ಕೊಂಡ್ ಬರ್ತೀವಿ, ಎಷ್ಟು ನಮ್ ಬುಡಕ್ ಬಂದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಪೊಲೀಸರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಲೋಕಾಯುಕ್ತರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಕಾಪಾಡೋದು ಯಾರು? ನಿಮ್ ಮನೆಯಲ್ಲಿ ನಿಮ್ಗೆ ಯಾರೋ ಮೋಸ ಮಾಡಿದ್ರು, ನಿಮ್ ತಲೆ ಹೊಡೆದ್ರು, ನಿಮ್ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತಂದ್ರೆ ನಿಮ್ ನ್ಯಾಯ ಎಲ್ಲಿ ಪಡ್ಕೋತೀರಪ್ಪ ನೀವು? ಹೋಗಿ ನಿಮ್ಮ ಕಾಂಗ್ರೆಸ್ JDS BJP ಪಕ್ಷದಲ್ಲಿ ಕುಮಾರಸ್ವಾಮಿ ಹತ್ರನೋ ಅಥವಾ ಅವನ ಯಡಿಯೂರಪ್ಪನ ಹತ್ರನೋ ಅಥವಾ ಸಿದ್ದರಾಮಯ್ಯ ಹತ್ರ ನ್ಯಾಯ ಪಡ್ಕೋತೀರಾ? ನ್ಯಾಯ ಎಲ್ಲಿ ಪಡ್ಕೋಬೇಕಾಗಿರೋದು? ಪೊಲೀಸ್ ಸ್ಟೇಷನ್ ಪಡ್ಕೋಬೇಕಾಗಿರೋದು. ನಿಮ್ಗೆ ಏನಾದ್ರು ಮೋಸ ಆದ್ರೆ, ಅನ್ಯಾಯ ಆದ್ರೆ, ಭ್ರಷ್ಟಾಚಾರ ಆದ್ರೆ ಎಲ್ಲಿ ಪಡ್ಕೋಬೇಕು? ಲೋಕಾಯುಕ್ತ ಪಡ್ಕೋಬೇಕು. ಅಂತ ಲೋಕಾಯುಕ್ತ, ಪೊಲೀಸು ಎಲ್ಲ ಸಂಸ್ಥೆಗಳೇ ಇವತ್ತು ಹಾಳಾಗೋಗ್ಬಿಟ್ಟು ನೆಲ ಕಚ್ಚಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಎಲ್ಲಿಂದ ನ್ಯಾಯ ಪಡ್ಕೋತೀರಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಅದನ್ನು ಸ್ವಲ್ಪ ತಲೆ ಒಳಗಡೆ ಇರುವಂತದನ್ನ ಲತ್ತಿನ ಕ್ಲೀನ್ ಮಾಡ್ಕೊಂಡು ತಲೆನ ವಾಶ್ ಮಾಡ್ಕೊಂಡು ಒಳ್ಳೆದಕ್ಕೂ ಹೋರಾಟ ಮಾಡ್ತಿರುವಂತ KRS ಪಕ್ಷವನ್ನ ಬೆಂಬಲಿಸಿ ಆ ಮುಖಾಂತರ ಇದೊಂದೇ ನೋಡಿ, ಒಳ್ಳೆ ಪರಿಶುದ್ಧವಾದಂತಹ ಪ್ರಾಮಾಣಿಕವಾದಂತಹ ರಾಜಕಾರಣವನ್ನ ಕಟ್ಟೋದೊಂದೇ ಎಲ್ಲರಿಗೂ ಪರಿಹಾರ. ಆ ನಿಟ್ಟಿನಲ್ಲಿ KRS ಪಕ್ಷ ಈಗಾಗಲೇ ಬಹಳ ದೂರ ಶ್ರಮಿಸಿಕೊಂಡು ಬಂದಿದೆ. ದಯಮಾಡಿ ಆ ಪಕ್ಷವನ್ನು ನೀವೆಲ್ಲರೂ ಬೆಂಬಲಿಸಿ ಅಂತ ಕೇಳ್ಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ, ಧನ್ಯವಾದಗಳು.